ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಧರ್ಮ ಜ್ಯೋತಿ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ನಾನು ದಿವ್ಯಾ ಆಲೂರ್. ಇನ್ನು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಕಾರ್ಯಕ್ರಮಕ್ಕೆ ಗುರುಗಳನ್ನ ಸ್ವಾಗತಿಸೋಣ. ಶ್ರೀಯುತರು ವೇದಾಗಮ ಪಂಡಿತರು, ಹೆಸರಾಂತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ ತಮಗೆ. ನಮಸ್ಕಾರ, ಧನ್ಯವಾದ ತಮಗೆ. ಈಗ ಕ್ಷೇತ್ರ ಮಹಿಮೆ ವಿಭಾಗವನ್ನ ಪ್ರಾರಂಭಿಸುವ ಸಮಯ. ಇಂದು ಯಾವ ವಿಶೇಷವಾದ ಕ್ಷೇತ್ರ ಮಹಿಮೆಯ ಕುರಿತಾಗಿ ತಿಳಿಸ್ಕೊಡ್ತಿದ್ದೀರಾ? ನಮ್ಮ ಬೆಂಗಳೂರು ಕರ್ನಾಟಕ ಎಲ್ಲ ಬಿಟ್ಟು ಉತ್ತರ ದಿಕ್ಕಿಗೆ 1800 ಕಿಲೋಮೀಟರ್ ದೂರ ಪ್ರಯಾಣ ಮಾಡಿ ಸೀದಾ ಒಂದು ಅದ್ಭುತವಾಗಿರ್ತಕ್ಕಂತಹ ಕ್ಷೇತ್ರ, ಕ್ರಿಸ್ತಪೂರ್ವವಾದ ಮತ್ತೊಂದು ಇನ್ನೊಂದು ಅಂತಲ್ಲ, ಅತ್ಯಂತ ಪುರಾತನವಾದಂಥ ಭಾರತೀಯ ನಗರಕ್ಕೆ ಹೋಗ್ತಾ ಇದ್ದೀವಿ ನಾವು. ವಿದ್ಯಾ ಕೇಂದ್ರ, ಜ್ಯೋತಿರ್ಲಿಂಗ ಇರ್ತಕ್ಕಂಥದ್ದು ಹಾಗೂ ಸಂಪೂರ್ಣ ಶಿವನ ಪರಿವಾರ ನೆಲೆಸಿರ್ತಕ್ಕಂಥ ಒಂದು ಅದ್ಭುತ ಕ್ಷೇತ್ರ, ದಿವ್ಯ ಕ್ಷೇತ್ರ. ಈ ದಿವ್ಯ ಕ್ಷೇತ್ರದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಹಿನ್ನೆಲೆ ಇದೆ. ಈ ಕ್ಷೇತ್ರದ್ದು ಒಂದು 2 ವಿಷಯ ಮಹಾತ್ಮೆಯನ್ನು ಮೊದಲು ತಿಳಿಸ್ಕೊಂಡು ಆಮೇಲೆ ಕ್ಷೇತ್ರ ಯಾವುದು ಅಂತ ಹೇಳ್ತೀನಿ. ನಮ್ಮ ಜನರಿಗೆ ತಕ್ಷಣ ಅರ್ಥವೂ ಆಗ್ಬಿಡ್ತದೆ. ಇದು ದೇವ ನದಿ ಇರ್ತಕ್ಕಂಥ ಒಂದು ಕ್ಷೇತ್ರ. 3 ದೇವತೆಗಳು ಅಂತ ನಾವು ಹೇಳ್ತೀವಿ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂಥೇಳಿ. ಬ್ರಹ್ಮನ ಕಮಂಡಲಿನಿಂದ, ವಿಷ್ಣುವಿನ ಪಾದದಿಂದ, ರುದ್ರನ ನೆತ್ತಿಯಿಂದ ಪ್ರಪಂಚಕ್ಕೆ ಬಂದಿರತಕ್ಕಂಥ ಒಂದು ಮಹಾನ್ ದೇವನದಿಯ ದಂಡೆಯ ಮೇಲೆ ಇರ್ತಕ್ಕಂಥ, ಅಂದರೆ ಉತ್ತರದ ದಂಡೆ, ಆ ದೇವನದಿಯ ಉತ್ತರದ ದಂಡೆಯ ಮೇಲೆ ಶಿವ ನೆಲೆಸಿರ್ತಕ್ಕಂಥ ಮಹಾನ್ ಪುಣ್ಯಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಹೋಗಿ ಸ್ನಾನ ಮಾಡಿ, ಶಿವನ ದರ್ಶನ ಮಾಡಿ, ಅವನಿಗೆ ಅಭಿಷೇಕವನ್ನು ಮಾಡಿ, ಆ ನಂತರದಲ್ಲಿ ಅವನ ಅನುಗ್ರಹವನ್ನು ಪಡೆದು ಬಂದವರಿಗೆ ಪುನಃ ಅವರಿಗೆ ಪುನರ್ಜನ್ಮವೇ ಇಲ್ಲ ಅನ್ನುವಂಥ ಒಂದು ಮಾತು. ಮೋಕ್ಷದಾಯಕ ನಗರಿ, 7 ಮೋಕ್ಷದಾಯಕ ನಗರಿಗಳು ಅಂತ ನಾವು ಹೇಳ್ತೇವಲ್ಲ, ಅಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದೇವತಾ ಸನ್ನಿಧಾನ. ಜೊತೆಯಲ್ಲಿ ಜೀವಂತ ರೂಪದಲ್ಲಿ ಪರಮೇಶ್ವರ ಓಡಾಡಿದ ನೆಲ. ವಿಶ್ವನಾಥ ಅನ್ನುವ ಹೆಸರಿನಲ್ಲಿ ಅಲ್ಲಿದ್ದಂತಹ ಒಬ್ಬ ಮಹಾನ್ ತಾಂತ್ರಿಕ. ನಾವು ಇವತ್ತು ಯಾವ್ಯಾವುದು ತಂತ್ರಸಾರಕ್ಕೆ ಸಂಬಂಧಪಟ್ಟು ದೊಡ್ಡ ಗ್ರಂಥಗಳನ್ನು ನೋಡ್ತೇವೆ, ಎಲ್ಲ ಗ್ರಂಥಗಳನ್ನು ಕೂಡ ಸಂಪೂರ್ಣವಾಗಿ ರಚನೆ ಮಾಡಿ ಮುನಿಗಳಿಗೆ ಅದನ್ನು ಉಪದೇಶ ಮಾಡಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಅಲ್ಲಿದ್ದ ಹಿಂದೆ. ಅವನ ಹೆಸರಿನಲ್ಲಿಯೇ ಇವತ್ತು ಅಲ್ಲಿರ್ತಕ್ಕಂಥ ಜ್ಯೋತಿರ್ಲಿಂಗವನ್ನು ಕರೀತಾರೆ ವಿಶ್ವನಾಥೇಶ್ವರ, ಕಾಶಿ ವಿಶ್ವನಾಥ ಅಲ್ವಾ. ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಕ್ಷೇತ್ರದ ಒಂದು ಮಹಾತ್ಮೆಯನ್ನು ಇವತ್ತು ನೋಡೋಣ. ಬಹುಶಃ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ, ಅಥವಾ ಗೊತ್ತಿದ್ದವರಿದ್ರೆ ನೆನಪು ಮಾಡ್ಕೊಳ್ಳಿ ಮತ್ತೊಂದು ಸಾರಿ. ಒಂದು ಮಹಾನ್ ಸ್ಮಶಾನ ಅದು ಒಂದು ಕಾಲದಲ್ಲಿ, ದೊಡ್ಡ ಸ್ಮಶಾನ. ಗಂಗಾ ನದಿಯ ದಂಡೆಯಾಗಿದ್ದರಿಂದ ಅನೇಕರು ಅಲ್ಲಿ ಹೋಗಿ ಅದರ ದಂಡೆಯ ಮೇಲೆ ತಪಸ್ಸು ಇತ್ಯಾದಿಗಳನ್ನು ಮಾಡ್ತಾ ಜೀವ ಬಿಡ್ತಿದ್ರು. ಅಲ್ಲಿ ಸಂಸ್ಕಾರಗಳನ್ನು ಮಾಡ್ತಕ್ಕಂಥವನು ಒಬ್ಬ ಇದ್ದ, ಅವನೇ ವಿಶ್ವನಾಥ. ಆ ವಿಶ್ವನಾಥ ಪರಮೇಶ್ವರನ ಅಂಶದಿಂದ ಭೂಮಿಗೆ ಬಂದವನು ಅಂತ ಹೇಳ್ತಾರೆ. ಹಾಗೆ ಒಂದು ಕಡೆಯಲ್ಲಿ ಒಂದು ಶ್ಲೋಕ ಕೂಡ ಬರುತ್ತೆ. ಶ್ಲೋಕದ ಅರ್ಥವನ್ನು ಮಾತ್ರ ಹೇಳ್ತೀನಿ ನಾನು. ಯಾಕೆ ಅಂತಂದರೆ ಅತ್ಯಂತ ಸ್ಪಷ್ಟವಾಗಿ ಪ್ರಕೃತಿಯಲ್ಲಿ ಯಾರು ದೇಹವನ್ನು ಬಿಡ್ತಾರೆ, ಹಾಗೆ ದೇಹ ಬಿಡುವವರ ಕಿವಿಯಲ್ಲಿ ರಾಮ ತಾರಕ ಮಂತ್ರವನ್ನು ಹೇಳುತ್ತಾ ಜಟೆಗಳನ್ನು ಬಿಟ್ಕೊಂಡು ಮೈಗೆ ಆನೆಯ ಚರ್ಮವನ್ನು ಸುತ್ತಕೊಂಡು ನಗರದ ಬೀದಿಗಳಲ್ಲಿ ಒಬ್ಬ ಅಲಕೊಂಡು ಓಡಾಡ್ತಾ ಇದ್ದ ಅಂತ ಆ ಶ್ಲೋಕದ ಅರ್ಥ. ಅದು ಆ ವಿಶ್ವನಾಥ ಅಂತೇಳಿ ಯಾರಿದ್ದಾನೆ ಅವನ ವಿವರಣೆ. ಅದು ಆ ಕ್ಷೇತ್ರದಲ್ಲಿದ್ದಂತಹ ಅವನು ಮಹಾನ್ ತಾಂತ್ರಿಕ, ತಂತ್ರಜ್ಞ, ಸ್ಮಶಾನವಾಸಿ. ಅವನು ಯಾವುದ್ರ ಮೇಲೂ ಆಸಕ್ತಿ ಇಲ್ಲ, ಒಂಥರ ಸಂಪೂರ್ಣ ವಿರಾಗಿ. ಅದನ್ನೇ ತತ್ಸಮ ತದ್ಭವದಲ್ಲಿ ಬೈರಾಗಿ ಅಂತ ಕರೆಯೋದು. ಹಾಗೆ ಅತ್ಯಂತ ವಿರಾಗದಿಂದಿದ್ದಂತಹ ಅವನನ್ನ ಅದೇ ಕ್ಷೇತ್ರದಲ್ಲಿ ಅಥವಾ ಅದೇ ಊರಿನಲ್ಲಿದ್ದಂಥ ಇನ್ನೊಬ್ಬ ಅತ್ಯಂತ ಸುಸಂಸ್ಕೃತನಾಗಿರ್ತಕ್ಕಂಥ ವ್ಯಕ್ತಿಯ ಮಗಳು, ಅವಳ ಹೆಸರು ಸತಿ ಅಂತ ಹೇಳಿ, ಮತ್ತು ಆ ವ್ಯಕ್ತಿ ಅತ್ಯಂತ ಬಹಳ ನಿಷ್ಠಾವಂತನಾಗಿದ್ದರಿಂದ ಅವನಿಗೆ ಅಡ್ಡಹೆಸರಿತ್ತು ದಕ್ಷ ಅಂತ. ಅವನ ಮಗಳು ಸತಿ ಆ ವಿಶ್ವನಾಥನನ್ನು ಇಷ್ಟಪಡ್ತಾಳೆ.
ಆದರೆ ಅಪಮಾನವನ್ನು ಮಾಡಿ ಎಲ್ಲ ಮಾಡಿದರೂ ಕೂಡ ವಿಶ್ವನಾಥ ಯಾವುದಕ್ಕೂ ಟೆನ್ಷನ್ ಮಾಡಿಕೊಳ್ಳುವಂಥ ಗಿರಾಕಿ ಅಲ್ಲ. ಈ ಸತೀದೇವಿ ಅವನನ್ನು ವಿವಾಹ ಮಾಡಿಕೊಳ್ತಾಳೆ. ವಿವಾಹ ಮಾಡಿಕೊಂಡ ನಂತರದಲ್ಲಿ ಅವನಿಂದ ಅಪಮಾನವಾಗ್ತದೆ. ಯಾರಿಂದ? ದಕ್ಷನಿಂದ ವಿಶ್ವನಾಥನಿಗೆ ಅಪಮಾನವಾಗ್ತದೆ. ಅದರಿಂದ ದುಃಖಿತಳಾಗಿರ್ತಕ್ಕಂತಹ ಸತೀದೇವಿ ತಾನು ಯಜ್ಞಕುಂಡದಲ್ಲಿ ಹೋಗಿ ಯೋಗ ಶಕ್ತಿಯಿಂದ ದೇಹ ತ್ಯಾಗವನ್ನು ಮಾಡ್ತಾಳೆ. ಕಥೆ ಎಲ್ಲರಿಗೂ ಗೊತ್ತು. ಇದು ವಾಸ್ತವಾಂಶ. ಅನೇಕರು ಏನು ಅಂದ್ಕೊಂಡಿದ್ದಾರೆ, ಇದು ಪುರಾಣದಲ್ಲಿ ಬಂದಿರತಕ್ಕಂಥ ಒಂದು ಪೊಳ್ಳು ಕತೆ, ಇದು ನಿಜವಾಗಿ ನಡೆದಿದ್ದಲ್ಲ ಅಂಥೇಳಿ. ಕಾಶಿಯ ಕ್ಷೇತ್ರ ಮಹಾತ್ಮೆಯನ್ನು ಕೇಳಿ ಗೊತ್ತಾಗ್ತದೆ. ಕಾಶಿಗೆ ಹೋದಾಗ ಅಂದರೆ ನಾನೀಗ ಯಾವ ಕ್ಷೇತ್ರದ ವಿಚಾರ ಹೇಳ್ತಿದ್ದೀನಿ ಅಂತ ನಮ್ಮ ಜನರಿಗೆ ಅರ್ಥ ಆಗೋಯ್ತು ಅಲ್ವಾ. ಇಲ್ಲಿ ಬಹಳ ಅದ್ಭುತವಾಗಿ ಎಲ್ಲಿ ಅಂತಂದರೆ, ಆ ಭತ್ತವನ್ನು ಕುಟ್ಟತಕ್ಕಂಥ ಸಂದರ್ಭದಲ್ಲಿ ಒನಕೆಯಿಂದ ಕುಟ್ಟಿದಾಗ ಆ ಒರಳಿನಲ್ಲಿ ಸಿಡಿತಾ ಇದ್ದಂತಹ ಆ ಭತ್ತದ ಅಕ್ಕಿಯ ಕಾಳುಗಳನ್ನ ಅವನು ನೋಡ್ತಾನೆ. ನೋಡಿದವನು ಆ ಅಕ್ಕಿಗೆ ಸಂಸ್ಕೃತದಲ್ಲಿ ತಂಡುಲ ಅಂತಾರೆ. ಎಲ್ಲಿಂದ ಎಲ್ಲಿಗೆ ಲಿಂಕ್ ಆಗ್ತದೆ ಅಂತ ನೋಡಿ. ಆ ಅಕ್ಕಿಯ ಕಾಳುಗಳು ಹೇಗೆ ಹೊಡೆದಾಗ ಹಾರ್ತವೆಯೋ ಹಾಗೆ ಅವನು ನರ್ತನ ಕಲೆಯನ್ನು, ಆ ಕಾಳುಗಳನ್ನು ನೋಡಿ ಅದು ಹೇಗೆ ಡ್ಯಾನ್ಸ್ ಮಾಡ್ತದೆ ಅಕ್ಕಿ ಕಾಳು ಅನ್ನೋದನ್ನು ನೋಡಿ ಅವನು ಆ ಥರದಲ್ಲೇ ಕುಣಿಯೋದನ್ನು ಅಭ್ಯಾಸ ಮಾಡ್ದ. ಅದಕ್ಕಾಗಿ ತಂಡುಲದಿಂದಂಥ ಆ ತಂಡುಲದ ಒಂದು ನರ್ತನವನ್ನ ಈತ ಮಾಡಿದ್ರಿಂದಲೇನೆ ಆ ನೃತ್ಯಕ್ಕೆ ತಾಂಡವ ನೃತ್ಯ ಅಂತ ಬಂತು. ಅದನ್ನ ಶಿವರೂಪದಲ್ಲಿ ಮಂಗಳಮಯವಾಗಿ ಮಾಡಿದಾಗ ಅದು ಶಿವತಾಂಡವವಾಯಿತು. ಅದನ್ನೇ ಸಿಟ್ಟು ದುಃಖದಿಂದ ಮಾಡಿದಾಗ ರುದ್ರ ತಾಂಡವ. ತಾಂಡವವೇ ಎರಡುವೆ. ಪಾರ್ವತಿ ಜೊತೆಯಲ್ಲಿ ಮಾಡಿದಾಗ ತಾಂಡವವನ್ನ ಶಿವತಾಂಡವ, ಪಾರ್ವತಿಯನ್ನ ಕಳ್ಕೊಂಡು ದುಃಖದಿಂದ ಇದ್ದಂತಹ ಸಂದರ್ಭದಲ್ಲಿ ಮಾಡಿದಾಗ ಅದು ರುದ್ರ ತಾಂಡವವಾಯಿತು. ಆ ನಂತರದಲ್ಲಿ ಯಾವುದೋ ಒಂದು ಮನೆಯ ಫಂಕ್ಷನ್ನಲ್ಲಿ ಅದೊಂದು ಯಾಗ ಅಂತೇಳಿ ಅದನ್ನ ಆ ನಂತರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದೊಂದು ದಕ್ಷ ಯಜ್ಞದಲ್ಲಿ ಬಂದಿದೆ ಅದು ಕಥೆ. ಇರಲಿ, ಆ ಒಂದು ಸಂದರ್ಭದಲ್ಲಿ ದಕ್ಷನ ಯಜ್ಞಕ್ಕೆ ಹೋಗಿ ಅಲ್ಲಿ ಇವಳು ದೇಹತ್ಯಾಗವನ್ನು ಮಾಡಿದಾಗ ದುಃಖದಿಂದ ಇವನು ಅವಳ ಶರೀರವನ್ನು ತಗೊಂಡು ಬೆಟ್ಟಗಳನ್ನು ಸುತ್ತುವಾಗ ವಿಷ್ಣು ಚಕ್ರದಿಂದ ಸಂಹಾರವಾಯಿತು. ಇವನಿಗೆ ವೈರಾಗ್ಯ ಬಂದುಬಿಡ್ತು. ವಿಶ್ವನಾಥನಿಗೆ ವೈರಾಗ್ಯ ಬಂದು ಆ ಕಾಶಿಯನ್ನು ಬಿಟ್ಟು ಆ ನಂತರದಲ್ಲಿ ಅವನ ಒಂದು ತೇಜಸ್ಸಿನ ಅಂಶವನ್ನು, ಅವನಲ್ಲೇ ಇದ್ದವನಲ್ವ, ಹಾಗಾಗಿ ಒಂದು ತೇಜಸ್ಸಿನ ಅಂಶವನ್ನ ಲಿಂಗ ರೂಪದಲ್ಲಿ ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ಬಿಟ್ಟು ಅವನಲ್ಲಿಂದ ಹೊರಟು ಹೋಗ್ತಾನೆ. ಹೊರಟು ಹೋಗಿ ಹಿಮಾಲಯದಲ್ಲಿ ತಪಸ್ಸಿಗೆ ಕೂರ್ತಾನೆ. ಈ ಹಿಮಾಲಯದಲ್ಲಿ ತಪಸ್ಸಿಗೆ ಕೂತಾಗ ಅಲ್ಲಿ ಹಿಲ್ ಸ್ಟೇಷನ್ ಅದು, ಅಲ್ಲೊಬ್ಬ ಪರ್ವತ ರಾಜ ಇರ್ತಾನೆ, ಆ ಕ್ಷೇತ್ರದ ರಾಜ. ಅವನು ಮಗಳಿರ್ತಾಳೆ, 8 ವರ್ಷದ ಹುಡುಗಿ. ಅವಳಿಗೆ ಇವನು ಮೇಲೆ ಆಸೆ ಆಗ್ಬಿಡ್ತದೆ. ಇವನು ಪರಮ ಸುಂದರ, ಗೌರವೀಶನ್ ನಮಾಮಿ, ಬೆಳ್ಳಗೆ ಹಾಲಿನ ಬಣ್ಣ, ಆಕಳ ಹಾಲಿನ ಬಣ್ಣದವನು, ನೋಡ್ಲಿಕ್ಕೆ ಅಷ್ಟು ಸುಂದರ, ಪ್ರಚಂಡ ಸುಂದರ. ಅವನು ನಾವಿಲ್ಲಿ ಮಧುರೆಯಲ್ಲಿ ನೋಡ್ತೀವಲ್ಲ, ಅವನ ಹೆಸರೇನು? ಮೀನಾಕ್ಷಿ ದೇವಸ್ಥಾನದಲ್ಲಿ ಇರ್ತಕ್ಕಂಥವನು ಸುಂದರೇಶ್ವರ, ಪರಮ ಸುಂದರ. ಅವನನ್ನು ನೋಡಿ ಆಕೆ ಆಸೆ ಪಡ್ತಾಳೆ. ಆದರೆ ಅವನಿಗೆ ಇಷ್ಟ ಆಗೋದಿಲ್ಲ. ತಪಸ್ಸು ಮಾಡಿ ಅವನನ್ನು ಒಲಿಸ್ಕೊಂಡು ಅವಳು ಮದುವೆ ಮಾಡ್ಕೊಳ್ತಾಳೆ. ಒಂದು ಎಲೆಯನ್ನೂ ಕೂಡ ತಿನ್ನದೇ ಇದ್ದಿದ್ರಿಂದ ಅವಳನ್ನು ಅಪರ್ಣ ಅಂತಾರೆ, ಮತ್ತು ಪರ್ವತರಾಜನ ಮಗಳಾದ್ರಿಂದ ಅವಳನ್ನ ಪಾರ್ವತಿ ಅಂತಾರೆ. ಮಹಾತ್ಮೆ ಇನ್ನು ಬೇಕಾದಷ್ಟಿದೆ. ಇದು ಒಂದು ವಿಶಿಷ್ಟವಾದಂತಹ ಕ್ಷೇತ್ರ. ಇಲ್ಲಿ ಹುತ್ತಕ್ಕೆ ಪೂಜೆ, ಹುತ್ತ ಇರ್ತಕ್ಕಂಥದ್ದು. ಪರಮ ದೈವ ಭಕ್ತಿ ಆಗಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು, ಆಕೆ ಹೆಸರು ಸ್ವರ್ಣಾಂಬ ಅಂತ, ಸುವರ್ಣ ಅಂಬ ಅಂತ ಕರಿತಾ ಇರ್ತಾರೆ. ಕುಲೀನ ಮನೆತನದಲ್ಲಿ ಹುಟ್ಟಿ ಯೋಗ್ಯವಾದ ರೀತಿಯಲ್ಲಿ ಬಾಳ್ತಾ ಇದ್ದಂಥವಳು ಶಿವನ ಮಹಾಭಕ್ತೆ. ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೂವುಗಳನ್ನು ಕೊಡೋದು, ಆ ಶಿವನ ಮಂದಿರವನ್ನು ಸ್ವಚ್ಛ ಮಾಡೋದು, ಅಲ್ಲಿ ರಂಗೋಲಿ ಹಾಕೋದು, ಪೂಜೆಗೆಲ್ಲ ವ್ಯವಸ್ಥೆ ಮಾಡಿಡೋದು ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇದ್ದಂಥವಳು. ಸುಮಾರು ಒಂದು 16-18 ವರ್ಷ ವಯಸ್ಸಿನ ಹೆಣ್ಣುಮಗಳು, ಪರಮಶಿವ ಭಕ್ತಿ ಆಗಿದ್ದಂಥ. ಒಂದು ದಿನ ಏನಾಗ್ತದೆ, 2 ಜನ ದುಷ್ಟರು ಅವಳನ್ನು ನೋಡ್ತಾರೆ. ದುಷ್ಟರು ಅವಳನ್ನು ನೋಡಿದವರು ಅವಳನ್ನು ಹಿಡಿಬೇಕು ಅಂತ ಹೊಂಚಾಕ್ತಾರೆ. ಅನೇಕ ದಿನಗಳ ಕಾಲ ಅವಳನ್ನು ಹಿಡಿಯುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು, ಆಕೆ ಸಿಗೋದಿಲ್ಲ. ಒಂದು ದಿನ ಇವರು ಹೊಂಚಾಕಿ ಕಾದು ಬಿಟ್ಟು ಅವಳನ್ನು ಹಿಡಿತಾರೆ. ಹಿಡಿದಾಗ ಅವಳು ಅಂದರೆ ಇನ್ನೇನು ಹಿಡ್ಕೊಳ್ಬೇಕು ಅನ್ನೋಷ್ಟೊತ್ತಿಗೆ ಅವಳಿಗೆ ಗೊತ್ತಾಗ್ತದೆ, ತಪ್ಪಿಸ್ಕೊಳ್ಳೋದಕ್ಕೆ ಓಡಿ ಹೋಗ್ತಾಳೆ. ಓಡಿದಾಗ ಎಲ್ಲೂ ಅಡಕ್ಕೊಳ್ಳೋಕೆ ಅವಕಾಶ ಇರಲ್ಲ. ಅಲ್ಲೊಂದು ಹುತ್ತ ಕಾಣಿಸ್ತದೆ, ಅದರೊಳಗಡೆ ನುಗ್ಗಿಬಿಡ್ತಾಳೆ. ಹೋಗಿ ಹಿಡ್ಕೋತಾರೆ ಅವರು.
ಹಿಡಿದ್ರೆ ಏನಾಗ್ತದೆ, ಜಡೆಯ ಕೂದಲಷ್ಟೇ ಉಳಿದ್ಬಿಟ್ಟು ಒಳಗಡೆ ಹೋಗಿ ಮಾಯ ಆಗ್ಬಿಡ್ತಾಳೆ. ಆ ಹುತ್ತಕ್ಕೆ ಇವತ್ತಿಗೂ ಸಹ ಪೂಜೆ ನಡೀತಾ ಇರ್ತಕ್ಕಂಥದ್ದು. ಮುಖವಾಡವನ್ನು ಇಟ್ಟು ಆ ಹುತ್ತದಲ್ಲಿ ಆ ಕೂದಲುಗಳು ಇರತಕ್ಕಂಥ ಭಾಗ ಕೂಡ ಇವತ್ತಿಗೆ ಸ್ಪಷ್ಟವಾಗಿ ಗೋಚರಿಸ್ತದೆ. ಹಾಗಾಗಿ ಆ ಒಂದು ಹುತ್ತದ ಒಳಗಡೆ ಆಕೆ ಸೇರಿಕೊಂಡು ಶಿವೈಕ್ಯಳಾಗ್ಬಿಟ್ಲು ಅಂತ. ಪಾರ್ವತಿಯ ಅವತಾರ ಅಂತ ಕೂಡ ಆಕೆಯನ್ನು ಕರೀತಾರೆ. ಆಮೇಲೆ ಆ ಊರಿನವರೆಲ್ಲ ಬಂದರು, ಎಲ್ಲ ನೋಡಿದ್ರು, ಹುತ್ತದಲ್ಲಿ ಹಿಂಗೆ ಒಳಗಡೆ ಸೇರ್ಕೊಂಡು ಹೋದ್ಲು. ಅವ್ರು 2 ಜನ ಯಾರು ಅವಳನ್ನು ಹಿಡ್ಕೊಳ್ಳೋ ಪ್ರಯತ್ನ ಮಾಡಿದ್ರು, ಅವಳು ಹುತ್ತದ ಒಳಗಡೆ ಹೋಗಿ ಸೇರ್ಕೊಳ್ತಿದ್ದಂಗೆ ಸತ್ಬಿದ್ರು ಅವರು. ಆ ನಂತರದಲ್ಲಿ ಆ ಒಂದು ವರ್ಗಕ್ಕೆ ಸಂಬಂಧಪಟ್ಟವ್ರು ಯಾರು ಆ ಊರೊಳಗೆ ಹೋಗೋ ಹಾಗೆ ಇಲ್ಲ ಇವತ್ತು. ಅಷ್ಟು ಒಂದು ವಿಶೇಷ ಏನಪ್ಪ ಅಂತಂದರೆ, ವ್ಯಾಪಾರಕ್ಕೋಸ್ಕರವಾಗಿ ಹೋಗೋರು ಕೂಡ ವ್ಯಾಪಾರ ಮುಗಿಸ್ಕೊಂಡು ಅಲ್ಲಿ ರಾತ್ರಿ ಉಳಿಯೋಂಗಿಲ್ಲ. ಉಳಿದರೆ ಅವರ ಮೇಲೆ ಹಾವುಗಳು ದಾಳಿ ಮಾಡ್ತವೆ ಅಂತಕ್ಕಂಥದ್ದು. ಬಹಳ ಅದ್ಭುತವಾಗಿರತಕ್ಕಂಥ ಒಂದು ಕ್ಷೇತ್ರ. ಹುತ್ತಕ್ಕೆ ಮುಖವಾಡವನ್ನು ಇಟ್ಟು ಅದನ್ನು ಸ್ವರ್ಣಾಂಬ ಅಂತ ಹೇಳುವಂಥ ಹೆಸರಿನಿಂದ ಪೂಜೆ ಮಾಡ್ತಾರೆ. ಕಡೂರು ನಗರದಿಂದ ಒಳಗಡೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ 3-4 ಕಿಲೋಮೀಟರ್ ದೂರದಲ್ಲಿ ಊರಿರ್ತಕ್ಕಂಥದ್ದು ಮಲ್ಲೇಶ್ವರ ಅಂತ. ಇದು ಮಲ್ಲೇಶ್ವರಂ ಬೆಂಗಳೂರಿನಲ್ಲಿದೆ, ಅಲ್ಲಿ 0 ಇಲ್ಲ, ಬರೀ ಮಲ್ಲೇಶ್ವರ. ಇಲ್ಲ ಗುರುಗಳೇ, ಇದನ್ನು ಮಲ್ಲೇಶ್ವರನೇ ಹೇಳುವಾಗ ಎಲ್ಲರೂ ಮಲ್ಲೇಶ್ವರಂ ಆಗೋಗಿದೆ ಅಲ್ವಾ. ನಮ್ಮ KR ಪುರಂ ಅಲ್ಲ, ಅದು KR ಪುರ. ಅದು ಸ್ವಲ್ಪ ಆ ಥರ ಆಗಿದೆ. ಅದು ಕಾರಣ ಏನು ಅಂತಂದರೆ, ಅದು ವಾಡಿಕೆಯಲ್ಲಿ ಹಾಗೆ ಬಂದು ಹೋಗಿದೆ. ಈಗ ಬೆಂದ ಕಾಳೂರು ಹೋಗಿ ಬೆಂಗಾಳೂರು ಹೋಗಿ ಬೆಂಗಳೂರು ಬ್ಯಾಂಗ್ಳೂರ್ ಆಗಿ ಅಂತೂ ಈಗ ಮತ್ತೆ ಬೆಂಗಳೂರು ಆಗ್ಲಿಕ್ಕೆ ಬಂದಿದೆಯಲ್ಲ, ಹಾಗೆ ಅದು ಮಲ್ಲೇಶ್ವರ. ಮಲ್ಲೇಶ್ವರದಲ್ಲಿರ್ತಕ್ಕಂಥ ಸ್ವರ್ಣಾಂಬ ದೇವಿಯ ದೇವಸ್ಥಾನ. ಸಂಪೂರ್ಣವಾಗಿರ್ತಕ್ಕಂಥ ಒಂದು ಆಗಮೋಕ್ತವಾದ ಶೈಲಿಯಲ್ಲಿ ಮುಂದ್ಗಡೆ ಪ್ರಾಕಾರ, ಪೌಳಿಗಳಿರಬಹುದು, ಕಲ್ಯಾಣಿ ವ್ಯವಸ್ಥೆ ಇರಬಹುದು, ರಥೋತ್ಸವ ಇರಬಹುದು, ಇತ್ಯಾದಿ ಎಲ್ಲ ವಿಶೇಷ ಒಂದು ಕಾರ್ಯಗಳು ಸಹ ಅಲ್ಲಿ ನಡೀತವೆ. ಅದರಲ್ಲೂ ಸಹ ಹೆಣ್ಣು ಮಕ್ಕಳ ದೈಹಿಕ ಸಮಸ್ಯೆಗಳು, ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳೇನಿರ್ತದೆ, ಅಲ್ಲಿ ಹೋಗಿ ಸೇವೆ ಇತ್ಯಾದಿಗಳನ್ನು ಮಾಡಿ ಬಂದ ಪಕ್ಷದಲ್ಲಿ ಇವತ್ತಿಗೂ ಕೂಡ ಆ ತಾಯಿ ಅವರಿಗೆ ಅನುಗ್ರಹವನ್ನು ಮಾಡಿ, ಅಂದರೆ ಅಲ್ಲಿ ವಿಶೇಷವಾಗಿ ಅರಿಶಿನ ಪುಡಿಯ ಸಮರ್ಪಣೆ ಅಲ್ಲಿ ವಿಶೇಷ. ಹಾಗಾಗಿ ಆ ಅರಿಶಿನ ಪುಡಿಯನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಪ್ರಸಾದ ರೂಪವಾಗಿ ತಂದು ಅಲ್ಲಿ ಏನು ಕ್ಷೇತ್ರದಲ್ಲಿ ಅಲ್ಲಿ ಅರ್ಚಕರಿಗೆ ಪ್ರೇರಣೆ ಆಗ್ತದೆ. ಮೈಮೇಲೆ ಬರೋದು, ಆವೇಶ ಆಗೋದಲ್ಲಿ ಇತ್ಯಾದಿಗಳೆಲ್ಲ ಅಲ್ಲ, ಪ್ರೇರಣೆ ಆಗೋದು. ಅವರನ್ನು ಕೊಡುವಾಗ ಕೊಟ್ಟು ಇಂಥದ್ದೊಂದು ಮಾಡಿ ಈ ಪುಡಿಯನ್ನು ಅಂತ ಹೇಳ್ತಾರೆ. ಅದನ್ನು ಸ್ವೀಕಾರ ಮಾಡಬೇಕೋ ಅಥವಾ ಹಾಲಿನಲ್ಲಿ ಹಾಕ್ಕೊಂಡು ಕುಡಿಬೇಕೋ ಅಥವಾ ಎಣ್ಣೆ ಸೇರಿಸಿ ಹಚ್ಕೋಬೇಕೋ, ಯಾವ ರೀತಿ ಅಂತ ಹೇಳಿ ಅದರ ಒಂದು ಉಪಯೋಗವನ್ನು ಕೂಡ ಹೇಳ್ತಾರೆ. ಆ ರೀತಿಯಾಗಿ ಅದನ್ನು ಉಪಚಾರವನ್ನು ಮಾಡಿಕೊಂಡ ಪಕ್ಷದಲ್ಲಿ, ಸೇವೆ ಇತ್ಯಾದಿಗಳನ್ನು ಮಾಡಿಕೊಂಡ ಪಕ್ಷದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಿತಾಂಶವನ್ನು ತಗೊಂಡವರಿದ್ದಾರೆ. ಬಹಳ ಒಂದು ಸನ್ನಿಧಾನ ಇರ್ತಕ್ಕಂಥ ಕ್ಷೇತ್ರ. ಕಡೂರು, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲೇ ಬರ್ತದೆ. ಕಡೂರು ಪೇಟೆಯಿಂದ ಬಹಳ ಹತ್ತಿರದಲ್ಲಿ ಒಂದು 4-5 ಕಿಲೋಮೀಟರ್ ಅಂತರದೊಳಗೆ ಬರ್ತಕ್ಕಂಥದ್ದು ಬಹಳ ಅದ್ಭುತ ಕ್ಷೇತ್ರ ಮತ್ತು ಸನ್ನಿಧಾನ, ಜಾಗೃತ ಸ್ಥಳ. ಬಹುಶಃ ಈ ಒಂದು ದೇವಿಯ ವಿಶೇಷತೆಯ ಕುರಿತಾಗಿ ತಿಳಿದುಕೊಂಡಾಗ ಒಂದು ಮಾತು ನಮ್ಮೆಲ್ಲರ ಮನಸ್ಸಿಗೆ ಬಂದೇ ಇರತ್ತೆ. ಏನಪ್ಪ ಅಂದರೆ, ಸ್ವರ್ಣಾಂಬ ದೇವಿ ಅಂತ ಏನು ಗುರುಗಳು ಹೇಳಿದ್ರು, ಆಕೆ ನಿಮ್ಮಂತೆ ಮಾನವಳಾಗೇ ಹುಟ್ಟಿದ್ದು, ಆದರೆ ಮಹಾ ಚೈತನ್ಯಳಾಗಿ ಈಗ ಪೂಜೆಗೆ ಅರ್ಹಳಾಗಿದ್ದಾಳೆ. ಅದಕ್ಕೆ ಹಿರಿಯರು ಹೇಳಿರೋದು, ಮಂಗನಿಂದ ಮಾನವರಾಗಿದ್ದೀವಿ, ಮಾನವರಿಂದ ಮಾಧವನ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ, ಆದರೆ ಆ ಪದ್ಧತಿಯಲ್ಲಿ ನಡಿಬೇಕು, ಎಲ್ಲರಿಗೂ ಒಳಿತನ್ನೇ ಬಯಸಬೇಕು ಅನ್ನೋದು. ಕಾಶಿ ವಿಶ್ವನಾಥನನ್ನ, ವಿಶಾಲಾಕ್ಷಿ ದೇವಿಯನ್ನ ಸ್ಮರಿಸ್ಕೊಳ್ತಾ ಗುರುಗಳ ಆಚಾರ ವಿಚಾರ ವಿಭಾಗದಲ್ಲಿ ಎಷ್ಟೊಂದು ಪುಣ್ಯಕ್ಷೇತ್ರಗಳಿದೆ. ಆದ್ರೆ ಹಿಂದೆಲ್ಲ ಬಹುಶಃ ಕಾಶಿಗೆ ಹೋದವ್ರು ಮತ್ತೆ ವಾಪಸ್ ಮರಳಿ ಬರ್ತಾರೋ ಇಲ್ವೋ ಅನ್ನೋ ರೀತಿ ಅವರನ್ನ ಬೀಳ್ಕೊಡ್ಲಾಗ್ತಿತ್ತು. ಈಗೆಲ್ಲ ಹೋದವರು ವಾಪಸ್ಸು ಭಾಗಶಃ ಬಂದೇ ಬರ್ತಾರೆ. ಬಂದವ್ರಿಗೆ ಬಹಳ ವಿಶೇಷ ರೀತಿಯಲ್ಲಿ ಸತ್ಕರಿಸಲಾಗತ್ತೆ. ಆದ್ರೆ ಕಾಶಿಗೆ ಹೋಗೋ ಅಂಥವ್ರು ನಾನು ವಾಪಸ್ ಬರಬಾರ್ದು, ನಾನು ಅಲ್ಲೇ ದೇಹ ತ್ಯಾಗ ಮಾಡ್ಬೇಕು ಅನ್ನೋ ಭಾವನೆ ಕೂಡ ಬಹಳಷ್ಟು ಜನರಿಗಿರ್ತಿತ್ತಂತೆ. ನೀವೇ ಹೇಳಿದ್ರಿ, ಪರಮ ಪತಿವ್ರತೆ ಆದಂಥ ವಿಶಾಲಾಕ್ಷಿ ದೇವಿ, ನಮ್ಮ ಸತಿ ಏನು ಪ್ರಾಣ ತ್ಯಾಗ ಮಾಡಿದಂಥ ಜಾಗವದು, ಸಾಕ್ಷಾತ್ ವಿಶ್ವನಾಥನಾಗಿ ಶಿವಸ್ವರೂಪಿಯೊಬ್ಬರಲ್ಲಿ ವಾಸ್ತಿದ್ರು ಅಂತೆಲ್ಲ. ಇನ್ನು ಪವಿತ್ರವಾದ ನದಿ ಹರಿಯತ್ತೆ ಅಲ್ಲಿ. ಈ ಪದ್ಧತಿ ಏಕೆ? ನಾವು ದೇಹತ್ಯಾಗವನ್ನ ಮಾಡಿದ ತರುವಾಯ ನಮ್ಮ ಅಸ್ಥಿಯನ್ನ ನದಿಗೆ ಬಿಡುವಂತ ಪದ್ಧತಿ ಏಕೆ ಹುಟ್ಟಿತು? ಮತ್ತು ಈಗ ಸ್ವಲ್ಪ ಅಲ್ಲೇ ಅದನ್ನ ಮತ್ತೆ ಹೆಣಗಳನ್ನ ಹಾಗಾಗಿ ತೇಲ್ ಬಿಡುವಂಥದ್ದನ್ನು ನಾವು ಮುಂಚೆ ನೋಡಿದ್ವಿ. ಈಗ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಹೆಚ್ಚು ಬಂದಿದೆ. ಗಂಗೆಯಲ್ಲಿ ತೇಲ್ ಬಿಡಬೇಕು ಅನ್ನೋದನ್ನೆಲ್ಲ ನಾವು ಕೇಳಿದೀವಿ. ಅಂದ್ರೆ ಅಲ್ಲಿ ಅಂತಾನೆ ಅಲ್ಲ, ಬೇರೆಡೆಯೂ ಕೂಡ. ಸೊ ಅದು ಎಷ್ಟು ನೀವ್ ಹೇಳ್ಬೇಕು, ಅದರ ತರ್ಕವನ್ನ ತಿಳಿಸ್ಬೇಕು. ನೋಡಿ,
ಕಾಶಿ ಅಂತಕ್ಕಂಥದ್ದನ್ನ ಆಮೇಲೆ ಇಟ್ಕೊಳ್ಳೋಣ. ಯಾವುದೇ ಒಂದು ವ್ಯಕ್ತಿ ಶರೀರ ಬಿಟ್ಟಾಗ ಅದಕ್ಕೆ 3 ರೀತಿಯಲ್ಲಿ ಆ ಶರೀರವನ್ನು ವಿಸರ್ಜನೆ ಮಾಡಬಹುದು. ಪಂಚಭೂತಗಳಲ್ಲಿ ಆ ಶರೀರ ಪಂಚಭೂತಾತ್ಮಕವಾಗಿರೋದಾದ್ರಿಂದ ಪಂಚಭೂತಗಳಲ್ಲಿಯೇ ಅದನ್ನು ವಿಸರ್ಜನೆ ಮಾಡಬೇಕು ಅಂತಕ್ಕಂಥದ್ದು, ವಿಲೀನಗೊಳಿಸ್ತಕ್ಕಂಥದ್ದು. ಇದರಲ್ಲಿ ವಾಯುವಿನಲ್ಲಿ ವಿಲೀನಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆಕಾಶದಲ್ಲಿ ವಿಲೀನಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಕಾಶದಲ್ಲಂತೂ ಹೇಗೂ ಸಾಧ್ಯ ಇಲ್ಲ. ವಾಯುವಿನಲ್ಲಿ ವಿಲೀನಗೊಳಿಸ್ಬೇಕು ಅಂತ ಹೇಳಿದ್ರೆ ತಗೊಂಡೋಗಿ ಹಾಗೆ ಹಾಕ್ತೀವಿ, ಸುತ್ತಮುತ್ತಲ ವಾತಾವರಣ ಪೂರ್ತಿ ಗಬ್ಬೆದ್ದು ದೊಡ್ಡ ರಂಪರಾಧಾಂತಗಳು, ಕ್ರಿಮಿಕೀಟಗಳೆಲ್ಲ, ಸಾಂಕ್ರಾಮಿಕ ರೋಗಗಳೆಲ್ಲ ಹಬ್ಬತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 3 ರೀತಿಯಲ್ಲಿ ಮಾತ್ರ ಆ ಶರೀರಕ್ಕೆ ಸಂಸ್ಕಾರ, ಅಂತ್ಯ ಸಂಸ್ಕಾರವನ್ನು ಮಾಡಬಹುದಾಗಿರುತ್ತೆ. ಒಂದು, ಅದನ್ನ ಪೂರ್ಣ ರೂಪದಲ್ಲಿ ಅದನ್ನ ಸಂಸ್ಕಾರ ಮಾಡಬೇಕು ಅಂದರೆ ಅಗ್ನಿ ಸಂಸ್ಕಾರವನ್ನೇ ಮಾಡಬೇಕು. ಸಂಪೂರ್ಣವಾಗಿ ಭಸ್ಮವಾಗಿ ಹೋಗ್ತಕ್ಕಂಥದ್ದು, ಯಾವ ಅಂಶವೂ ಉಳಿದೇ ಇರತಕ್ಕಂಥ ರೀತಿಯಲ್ಲಿ ಅದನ್ನು ಸಂಪೂರ್ಣವಾಗಿ ಆ ಒಂದು ಸಂಸ್ಕಾರ ನೆರವೇರಬೇಕು ಅಂದರೆ ಅದನ್ನು ಅಗ್ನಿ ಸಂಸ್ಕಾರ ಮಾಡಬೇಕು. ಎರಡನೆಯದು, ಭೂಮಿಯ ಒಳಗಡೆಗೆ ಕನಿಷ್ಠ ಪಕ್ಷ, ಅರ್ಥ ಮಾಡ್ಕೋಬೇಕು, ಕನಿಷ್ಠ ಪಕ್ಷ 11 ಅಡಿಗಳ ಆಳದಲ್ಲಿ ಶರೀರವನ್ನು ಮಣ್ಣು ಮಾಡಬೇಕು. ಕಾರಣ ಏನು ಅಂತಂದರೆ ಅದರ ಯಾವ ಅಂಶವೂ ಕೂಡ, ಯಾವ ಕ್ರಿಮಿಗಳು ಕೂಡ ಮೇಲೆ ಬರಲೇಬಾರದು ಅನ್ನೋದು ಒಂದು. ಜೊತೆಯಲ್ಲಿ ಮಲಗಿಸುವಂತಹ ಸಂದರ್ಭ ನೆಲದ ಒಳಗೆ ಕೆಳಗಡೆಗೆ ಕನಿಷ್ಠ ಪಕ್ಷ 1/2 ಅಡಿಯಷ್ಟು ಉಪ್ಪನ್ನು ಹಾಕಬೇಕು. ಅದರ ಮೇಲೆ ದೇಹವನ್ನು ಮಲಗಿಸಿ ಸಂಪೂರ್ಣ ದೇಹ ಮುಚ್ಚಿ ಮೇಲೆ 2 ಅಡಿ 3 ಅಡಿ ಬರುವಷ್ಟಾದ್ರೂ ಪೂರ್ಣವಾಗಿ ಉಪ್ಪು, ಕರ್ಪೂರ, ಇಜ್ಜಿರು ಇತ್ಯಾದಿಗಳನ್ನೆಲ್ಲ ತುಂಬಿಸ್ಬೇಕು. ಆ ನಂತರ ಅದಕ್ಕೆ ಮಣ್ಣನ್ನು ಹಾಕಿ ಮುಚ್ಚಿ ಸಮಾಧಿ ಇತ್ಯಾದಿ ಅದಕ್ಕೇನು ಕ್ರಿಯೆಗಳನ್ನು ಮಾಡಬೇಕು ಅಂತ ಸಂಪ್ರದಾಯ ಅಪೇಕ್ಷೆ ಪಡ್ತಾರೆ, ಎಲ್ಲವನ್ನು ಮಾಡಲಿಕ್ಕೆ ಅವಕಾಶ ಉಂಟು. ಇದು ಎರಡನೇ ವಿಧಾನ. ಮೂರನೆಯದು, ನೀರಿನಲ್ಲಿ ವಿಸರ್ಜನೆ ಮಾಡ್ತಕ್ಕಂಥ ಒಂದು ವಿಧಿ ಕೂಡ ಉಂಟು. ನೀರಿನಲ್ಲಿರ್ತಕ್ಕಂಥ ಜಲಚರಗಳು ಅದನ್ನು ತಿನ್ನೋದರಿಂದ ಅವುಗಳಿಗೆ ಆಹಾರ ಕೊಟ್ಟ ಹಾಗೂ ಆಯಿತು ಅನ್ನೋದು ಒಂದು ಕಡೆಯಲ್ಲಾದರೆ, ಜಲತತ್ವ ಇರ್ತಕ್ಕಂತಹ ದೇಹವನ್ನು, ಜಲತತ್ವ 70% ಜಲತತ್ವ ಇರ್ತದೆಯಲ್ಲ, ಹಾಗಾಗಿ ಜಲತತ್ವದಲ್ಲಿ ಅದನ್ನು ವಿಸರ್ಜನೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತಕ್ಕಂಥದ್ದು ಇಲ್ಲಿರೋದು. ಹಾಗಾಗಿ ಈ ಅಂತ್ಯ ಸಂಸ್ಕಾರವನ್ನು ಮಾಡ್ತಕ್ಕಂತಹ ಯಾವ ವ್ಯಕ್ತಿ ತೀರ್ಕೊಂಡಿರ್ತಾನೆ ಅವನ ಉತ್ತರಾಧಿಕಾರಿಗಳು ಈ ಒಂದು ಕ್ರಿಯೆಯನ್ನು ಮಾಡಬೇಕು. ಇದನ್ನು ಮಾಡೋ ಸಂದರ್ಭದಲ್ಲಿ ನೀರನ್ನು ಹಿಡ್ಕೊಂಡು ಪ್ರದಕ್ಷಿಣೆ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ. ಯಾಕೆ ಮಾಡ್ತೀರಿ ಅದನ್ನು ನಾವು ಯೋಚನೆ ಮಾಡಬೇಕಿಲ್ಲಿ. ಅಗ್ನಿಯನ್ನು ಕೊಟ್ಟಿದ್ರಿಂದ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವ ಋಣ ನಿವೃತ್ತಿ ಆಗ್ತದೆ. ಅದೇ ನೀವು ನೀರಿನಿಂದ ಪ್ರದಕ್ಷಿಣೆ ಮಾಡ್ತಾ ಅದನ್ನ ಹೆಗಲ ಮೇಲೆ ಇಟ್ಕೊಂಡು ಅದಕ್ಕೆ ತೂತು ಕೊರೆದು 3 ಭಾಗದಲ್ಲಿ ಅದಕ್ಕೆ ನಾವು ತೂತನ್ನು ಕೊರೆದು ಆ ಜಾಗದಿಂದ ನೀರು ಕೆಳಗಡೆ ಹಸಿರುವ ಹಾಗೆ ಮಾಡ್ತಕ್ಕಂಥ ಒಂದು ಕ್ರಮ ಉಂಟು. ಯಾಕೆ ಅಂತಂದ್ರೆ ಇದರಲ್ಲಿ ದೇವಋಣ, ಋಷಿ ಋಣ, ಪಿತೃಋಣ ಅಂತಕ್ಕಂಥ 3 ಋಣಗಳು ನಿಂದು ನಿವೃತ್ತಿ ಆಯಿತು ಅನ್ನೋದರ ಸೂಚಕವಾಗಿ ಹೇಳಿ ಅದನ್ನ ಕೆಳಗಡೆ ಕೆಡವಿ ಹೊಡಿತಕ್ಕಂಥದ್ದು ಒಂದು ಪ್ರಕ್ರಿಯೆ. ಇದು ಎಲ್ಲ ಕಡೆಯಲ್ಲಿ ನಡೀತಕ್ಕಂಥದ್ದು. ಈ ರೀತಿಯಾಗಿ ಆ ಜೀವ ಬಿಟ್ಟಂತಹ ವ್ಯಕ್ತಿಗೆ ಋಣಗಳೆಲ್ಲವೂ ಮುಗಿದು ಹೋಗಲಿ ಅನ್ನೋ ಕಾರಣಕ್ಕಾಗಿ ಆ ಋಣಗಳು ಅವನ ಉತ್ತರಾಧಿಕಾರಿಗೆ ಉಂಟು ಅನ್ನೋದನ್ನು ತೋರಿಸೋದಕ್ಕೋಸ್ಕರವಾಗಿ ಅವನಿಗೆ ಜನಿವಾರ ಹಾಕೋದು. ಅದೇ ಕಾರಣಕ್ಕಾಗಿ ಆ ಜನಿವಾರ ಅಂತಕ್ಕಂಥದ್ದು ಎಡಬಲಕ್ಕೆ ಓಡಾಡ್ತಾ ಇರಬೇಕು. ಜೊತೆಯಲ್ಲಿ ಆ ಬಟ್ಟೆಯನ್ನು ಹಾಕೊಳ್ತಕ್ಕಂಥದ್ದು, ಒದ್ದೆ ಬಟ್ಟೆಯಲ್ಲಿ ಇರ್ತಕ್ಕಂಥದ್ದು, ಶಿರೋಮುಂಡನ ಮಾಡ್ತಕ್ಕಂಥದ್ದು, ಸೊಂಟದಿಂದ ಮೇಲ್ಭಾಗದಲ್ಲಿ ಕೇವಲ ಜನಿವಾರ ಪಾಥೇಯವನ್ನು ಇಟ್ಕೊಂಡು ಅರ್ಧನಗ್ನನಾಗಿ ಅವನು ವ್ರತಿಯಾಗಿ ಇರ್ತಕ್ಕಂತಹ ರೀತಿಯಲ್ಲಿದ್ದು ಸಂಸ್ಕಾರವನ್ನು ಮಾಡಬೇಕು ಅಂತಕ್ಕಂಥದ್ದು. ಯಾವ ವ್ಯಕ್ತಿ ಕರ್ತೃ ಇದ್ದಾನೆ ಆತ ಒದ್ದೆ ಬಟ್ಟೆಯಲ್ಲಿದ್ದು 3-4 ಸ್ನಾನಗಳನ್ನು ಮಾಡಿಕೊಂಡು ಆ ವಿಧಿಯನ್ನೆಲ್ಲ ಅನುಸರಿಸಿ ಜನಿವಾರ ಎಡಬಲಕ್ಕೆ ಬದಲಾವಣೆ ಮಾಡ್ಕೊಳ್ತಾ, ಇಲ್ಲಿ ಅಗೇನ್ ಜನಿವಾರ ಬ್ರಾಹ್ಮಣರು ಮಾತ್ರ ಹಾಕಬೇಕು ಅಂತ ಎಲ್ಲೂ ಇಲ್ಲ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರೂ. ಜನಿವಾರ ಹಾಕ್ಕೊಂಡವ್ರು ಎಲ್ಲರೂ ಬ್ರಾಹ್ಮಣರು ಅಲ್ಲ, ಅಥವಾ ಬ್ರಾಹ್ಮಣರು ಮಾತ್ರವೇ ಜನಿವಾರ ಹಾಕಬೇಕು ಅಂತಲೂ ಎಲ್ಲೂ ಇಲ್ಲ. ಹಾಗಂತ ಜನಿವಾರ ಹಾಕ್ಕೊಂಡ ನಂತರದಲ್ಲಿ ಬ್ರಾಹ್ಮಣರು ಆಗ್ಬಹುದು ಪ್ರಯತ್ನ ಪಟ್ಟರೆ. ಇದನ್ನು ಅರ್ಥ ಮಾಡ್ಕೋಬೇಕು. ಈ ರೀತಿಯಾಗಿ ಆ ಒಂದು ಸಂಸ್ಕಾರ ಕರ್ಮಗಳನ್ನು ಮಾಡಿದಾಗಲೇ ಆ ಒಂದು ಶರೀರ, ಭೌತಿಕ ಶರೀರ ಏನು ಪ್ರಾಣತ್ಯಾಗವಾಗಿದೆ, ಆ ಶರೀರದಲ್ಲಿರ್ತಕ್ಕಂಥ ಜೀವಕ್ಕೆ ಋಣಗಳು ಮುಕ್ತಿಯಾಗತ್ತೆ. ಪಾಪ ಪುಣ್ಯ ಅಲ್ಲ, ಅರ್ಥ ಮಾಡ್ಕೋಬೇಕು. ಯಾವುದೇ ವ್ಯಕ್ತಿಯ ಕರ್ಮವನ್ನು ಅವನ ಉತ್ತರಾಧಿಕಾರಿಗಳು ಆಚರಣೆ ಮಾಡಿದಾಗ ಆ ಜೀವ ಬಿಟ್ಟ ವ್ಯಕ್ತಿಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ, ಪಾಪನಾಶವಾಗುತ್ತೆ, ಸ್ವರ್ಗ ಮೋಕ್ಷ ಸಿಗುತ್ತೆ. ಇಲ್ಲ, ಅವನಿಗೆ ಈ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಋಣಗಳನ್ನ ಅವನ ಉತ್ತರಾಧಿಕಾರಿಯಾಗಿರ್ತಕ್ಕಂಥವ್ರು ಸಲ್ಲಿಸ್ತಾರೆ. ಗಂಡು ಮಕ್ಕಳು ಬೇಕಾದ್ರೂ ಮಾಡ್ಬೋದು,
ಹೆಣ್ಮಕ್ಳು ಬೇಕಾದ್ರೂ ಮಾಡ್ಬೋದು ಅಂತ ನಾನು ಹೇಳೋಕೆ ಬಯಸ್ತೀನಿ. ಕಾರಣ ಯಾಕೆ ಹೆಣ್ಮಕ್ಳು ಮಾಡಬಾರ್ದು ಅಂತ ಹೇಳಿ ಬರ್ತದೆ ಅಂದರೆ, ಒದ್ದೆ ಬಟ್ಟೆಲಿರಬೇಕಾಗ್ತದೆ, 100 ಜನ ಇರ್ತಾರೆ, ಶಿರೋಮುಂಡನವನ್ನು ಮಾಡ್ಕೊಳ್ಬೇಕಾಗ್ತದೆ, ಜನಿವಾರ ಹಾಕ್ಕೋಬೇಕಾಗ್ತದೆ. ಬಟ್ಟೆ ಮೇಲೆ ಜನಿವಾರ ಹಾಕ್ಕೊಳ್ಳೋದಕ್ಕೆ ಇವತ್ತಿನ ರಾಜಕಾರಣಿಗಳು ಅಲ್ವಲ್ಲ, ಶರೀರಕ್ಕೆ ಜನಿವಾರ ಸ್ಪರ್ಶವಾಗಿರಬೇಕಾಗ್ತದೆ, ಅದನ್ನು ಎಡಬಲಕ್ಕೆ ಬದಲಾವಣೆ ಮಾಡ್ಕೊಳ್ತಾ ಇರಬೇಕಾಗ್ತದೆ. ಇದೆಲ್ಲವನ್ನ ಹೆಣ್ಮಕ್ಳಿಗೆ ಮಾಡೋದಕ್ಕೆ ಆಗೋದಿಲ್ಲ. ಪುತ್ರ ಪುತ್ರಿ ಇಬ್ಬರಿಗೂ ಹಾಗೆ ಕರೆಯೋದು. ಪುಮಾಂತ್ರಾಯತೆ ಇತಿ ಪುತ್ರ, ಪುಮಾಂತ್ರಾಯತಿ ಇತಿ ಪುತ್ರಿ, ಅಷ್ಟೇ ಅರ್ಥ. ಹಾಗಾಗಿ ಹೆಣ್ಣು ಮಕ್ಕಳಿಗೂ ಸಂಸ್ಕಾರ ಮಾಡಲಿಕ್ಕೆ ಪೂರ್ಣವಾದ ಅಧಿಕಾರ ಉಂಟು. ಈ ಎಲ್ಲ ಸಂಪ್ರದಾಯಗಳನ್ನು ಆಚರಣೆ ಮಾಡೋದಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಹೆಣ್ಣು ಮಕ್ಕಳನ್ನು ಇದರಿಂದ ದೂರ ಇಟ್ಟಿರೋದೇ ಹೊರತು ಶಾಸ್ತ್ರೀಯವಾಗಿ ಯಾವುದೇ ವಿರೋಧ ಇಲ್ಲ. ಇನ್ನು ಆಚಾರ ವಿಚಾರಕ್ಕೆ ಬಂದಾಗ, ಕಾಶಿ ಕ್ಷೇತ್ರದಲ್ಲಿ ಹೋಗಿ ಯಾರು ಪ್ರಾಣ ತ್ಯಾಗವನ್ನು ಮಾಡ್ತಾರೋ ಅವರಿಗೆ ಮೋಕ್ಷ ಸಿಗ್ತದೆ, ಪುನರ್ಜನ್ಮ ಇಲ್ಲ ಅಂತಕ್ಕಂಥದ್ದು ಒಂದು ವಾಡಿಕೆ ಉಂಟು. ಹೋದಲ್ಲಿ ತನಕ ಬಿಡ್ದು ಎಂಥದೋ ಒಂದು ಗಾದೆ ಹೇಳ್ತಾರೆ ನಮ್ಮ ಮಲೆನಾಡು ಕಡೆಗಳಲ್ಲಿ. ಹಾಗೆ ಕೆಲವು ದುರ್ಬುದ್ಧಿಗಳು, ದುರ್ವ್ಯಸನಗಳು ಇರ್ತಕ್ಕಂಥ ಜನ ಅವರು ಕಾಶಿಗೆ ಹೋಗಲಿ ಕೈಲಾಸಕ್ಕೆ ಹೋಗಲಿ, ಅವರಲ್ಲಿರ್ತಕ್ಕಂಥ ದುರ್ಬುದ್ಧಿ ಅಂತೂ ಹೋಗಲ್ಲ. ಬೆಲ್ಲದ ಕಟ್ಟೆಯಂಗೆ ಕಟ್ಟಿ ಬೇವಿನ ಬೀಜವಂಬಿತ್ತಿ ಜೇನ ಮಳೆಗರೆದೊಡೆ ವಿಷ ಹೋಗುವುದೇನಯ್ಯ ಅಂತ ಪುರಂದರದಾಸರು ಹೇಳ್ತಾರೆ. ಹಾಗೆ ಮನಸ್ಸಿನೊಳಗಡೆ ಇರಬಾರದು ಎಲ್ಲ ದುರ್ಬುದ್ಧಿಯನ್ನು ಇಟ್ಕೊಂಡು, ದುರಾಸೆಗಳನ್ನು ಇಟ್ಕೊಂಡು, ಕಾಣಲಿಕ್ಕೆ ಮನುಷ್ಯ ಸ್ವಭಾವ ಪ್ರಾಣಿಗಿಂತ ನೀಚ ಅನ್ನುವಂತಹ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿ ಕಾಶಿಗೆ ಹೋಗಲಿ ವೈಕುಂಠಕ್ಕೆ ಹೋಗಲಿ ಯಾವ ಮೋಕ್ಷವೂ ಸಿಗೋದಿಲ್ಲ. ಮೋಕ್ಷ ಅಂತಕ್ಕಂಥದ್ದು ಜೀವಕ್ಕೆ ಸಿಗ್ತಕ್ಕಂಥದ್ದು, ಶರೀರಕ್ಕಲ್ಲ. ಶರೀರ ಇಲ್ಲೇ ಬಿಟ್ಟು ಹೋಗೋದೆ. ಹಾಗಾಗಿ ಶರೀರದ ವ್ಯಾಮೋಹವನ್ನು ಇಟ್ಕೊಂಡು ಹೋಗಿ ಕಾಶಿಯಲ್ಲಿ ಕೂತು 1000 ವರ್ಷ ತಪಸ್ಸು ಮಾಡಿದ್ರೂ ಉಪಯೋಗ ಇಲ್ಲ. ಬದಲಾಗಿ ಆ ಒಂದು ದೇಹ ಭಾವದ ಯೋಚನೆಗಳನ್ನು ಬಿಟ್ಟು ಕೇವಲ ಪರಮಾತ್ಮ ಭಾವವನ್ನು ತಲೆಯಲ್ಲಿ ಮನಸ್ಸಿನಲ್ಲಿ ಧಾರಣೆ ಮಾಡಿ ತಾದಾತ್ಮ್ಯತೆಯೊಂದಿಗೆ ವಿಶ್ವನಾಥನ ಆರಾಧನೆಯನ್ನು ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಹೋಗಿ ಅಲ್ಲಿ ಯಾವ ಒಂದು ವಿಧಿವಿಧಾನಗಳನ್ನು ಅನುಸರಿಸಬೇಕೋ ಆ ವಿಧಿವಿಧಾನಗಳನ್ನು ಅನುಸರಿಸಿ ಒಂದು ಹಂತದ ಜೀವನ ಮುಗಿದ ನಂತರ ಆ ನಂತರ ಅಲ್ಲಿ ಹೋಗಿ ಪ್ರಾಣತ್ಯಾಗವನ್ನು ಮಾಡ್ತಿದ್ರು. ಇದರ ಜೊತೆಯಲ್ಲಿ ಕಾಶಿಗೆ ಹೋಗಿ ಕ್ಷೇತ್ರಾದಿಗಳಿಗೆ ಹೋಗುವವರು ಅತ್ಯಂತ ಇಷ್ಟವಾದದ್ದನ್ನು ಅಲ್ಲಿ ಬಿಟ್ಟು ಬರಬೇಕು ಅನ್ನೋದು ಇದೊಂದು ಪ್ರಶ್ನೆ ನಿಮ್ಮ ತಲೆ ಬರುತ್ತೆ ಈಗ ಅಲ್ವಾ? ನಂಗೆ ನೆನಪಾಯ್ತು. ಅತ್ಯಂತ ಇಷ್ಟವಾದ ಯಾವುದು ಒಬ್ಬ ಮನುಷ್ಯ? ಏನಾದ್ರು ತಿನಿಸನ್ನ ಬಿಡ್ಬೇಕು. ತಿನಿಸನ್ನ ಬಿಡಬೇಕು ಅಂತಿಲ್ಲ, ನಿಮಗೆ ಅತ್ಯಂತ ಇಷ್ಟವಾದನ್ನು ಬಿಡಬೇಕು ಅಂತಿದೆ. ಯಾರ ತಮಾಷೆ ಹೇಳ್ತಿದ್ರು ಹಾಗಾಗಿ ನನಗೆ ಗೊತ್ತು ನೀವು ಅದನ್ನೇ ಹೇಳ್ಬಲ್ರಿ ಅಂತ ಅನ್ಕೊಂಡಿದ್ದೆ. ನಿನಗೆ ಅತ್ಯಂತ ಇಷ್ಟವಾದ ಯಾರು? ನನಗೆ ಅತ್ಯಂತ ಇಷ್ಟವಾದವ್ರು ನನ್ನ ಹೆಂಡತಿ. ಹಂಗ ನನ್ನ ಹೆಂಡತಿನೇ ಬಿಟ್ಟು ಹೋಗ್ತೀನಿ ಕಾಶಿಲಿ. ಹಾಗಲ್ಲ, ಅತ್ಯಂತ ಮಾರ್ಮಿಕವಾದ್ದು ಇದು ಕ್ವಶನ್. ನಿಮಗೆ ಅತ್ಯಂತ ಇಷ್ಟವಾದದ್ದನ್ನ ಇಲ್ಲಿ ಬಿಡಿ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನಿಗೆ ಅತ್ಯಂತ ಇಷ್ಟವಾಗಿರ್ತಕ್ಕಂಥದ್ದು ಅವನ ಪ್ರಾಣ, ಅವನದ್ದೇ ಪ್ರಾಣ. ಅದಕ್ಕಿಂತಲೂ ಪ್ರಿಯವಾದ ಇನ್ನೊಂದು ಯಾರಿಗೂ ಇಲ್ಲ, ಯಾವುದೂ ಇಲ್ಲ. ಅದನ್ನೇ ಬಿಡಬೇಕು ಅಂತ ಅದರ ಅರ್ಥ. ಕಾಶಿ ಕ್ಷೇತ್ರಕ್ಕೆ ಯಾತ್ರೆ ಹೋಗ್ತಕ್ಕಂಥವ್ರು ಅತ್ಯಂತ ಪ್ರಿಯವಾದ್ದನ್ನು ಬಿಡಬೇಕು ಅಂದ್ರೆ ಪ್ರಾಣ ಬಿಡಬೇಕು. ಅದಕ್ಕಾಗಿ ಕಾಶಿಗೆ ಹೋಗಬೇಕು ಅಂತಕ್ಕಂಥದ್ದು. ಹಂಗಂತೇಳಿ ಕಾಶಿಗೆ ಹೋದವರೆಲ್ಲ ಪ್ರಾಣ ಬಿಡಬೇಕು ಅಂತ ಅದರ ಅರ್ಥ ಅಲ್ಲ. ಮತ್ತೆ ಆದರೆ ಸಾಂಪ್ರದಾಯಿಕವಾಗಿ ನಮ್ಮ ದೇಶದ ಆಧ್ಯಾತ್ಮಿಕ ಪರಂಪರೆ ಅಂತಕ್ಕಂಥದ್ದು ಜ್ಞಾನವನ್ನು, ಭಕ್ತಿಯನ್ನು, ವೈರಾಗ್ಯವನ್ನು, ಮೋಕ್ಷವನ್ನು, ಕಾಮಸಿದ್ಧಿ, ಧರ್ಮಸಿದ್ಧಿ, ಅರ್ಥಸಿದ್ಧಿ, ಮೋಕ್ಷ ಸಿದ್ಧಿಗಳನ್ನು ಹೇಳ್ತದೆ. ಪುರುಷಾರ್ಥಗಳು 4: ಧರ್ಮ, ಅರ್ಥ, ಕಾಮ, ಮೋಕ್ಷ. ಪ್ರಾಮಾಣಿಕವಾಗಿ ಬದುಕು, ಪ್ರಾಮಾಣಿಕವಾಗಿ ದುಡಿ, ಪ್ರಾಮಾಣಿಕವಾದ ಆಸೆಗಳನ್ನು ತೀರಿಸ್ಕೋ. ಇದು ಧರ್ಮ, ಅರ್ಥ, ಕಾಮ. ಇದಿಷ್ಟನ್ನು ನೀನು ಮಾಡಿದೆ ಅಂತ ಹೇಳಾದ್ರೆ 4ನೇದು ಆಟೋಮೆಟಿಕ್ ಆಗಿ ನಿನ್ನ ಕೈಲಿ ಸಿಗ್ತದೆ. ಯಾವುದದು? ಮೋಕ್ಷ. ಹಾಗಾಗಿ ಅದನ್ನ ಅವಿಮುಕ್ತಕ ಅಂತ ಕೂಡ ಕರೀತಾರೆ. ಅವಿ ಅಂದ್ರೆ ಪಾಪ, ಮುಕ್ತಕ ಅಂದ್ರೆ ಮೋಕ್ಷವನ್ನು ಕೊಡ್ತಕ್ಕಂಥದ್ದು. ಪಾಪಕ್ಕೆ ಮೋಕ್ಷವನ್ನು ಕೊಡ್ತಕ್ಕಂಥ ಮೋಕ್ಷದಾಯಕವಾದಂತಹ ನಗರ. ಕಾಶಿ ಬಗ್ಗೆ ಎಷ್ಟು ಹೇಳಿದ್ರು ಮುಗಿಯೋದಿಲ್ಲ. ಇನ್ನು ಕಾಶಿ ಅಂದ ಕೂಡಲೇ ದೋಷ ಪರಿಹಾರ ಅಂದ್ರೆ ಏನ್ ಗುರುಗಳೇ? ಸರ್ವವನ್ನೂ ಕಳೆದುಕೊಳ್ತೀವಿ. ಅಲ್ಲಿ ಹೋದ್ರೆ ಪ್ರಾಣವನ್ನ ತ್ಯಾಗ ಮಾಡಬೇಕು ಅನ್ನೋ ಭಾವದಲ್ಲಿ ತಾವು ಹೇಳ್ತಾ ಇದ್ರಿ. ಆದ್ರೆ ಬಹಳಷ್ಟು ಜನರು ಗೊತ್ತಿಲ್ಲ ಯಾಕೆ ಹಾಗೆ ಹೇಳ್ತಾರೆ ಅಂತ. ಏನಾದ್ರೂ ಒಂದು ಇಷ್ಟವಾದ್ದು ಬಿಡಬೇಕು, ಸೊ ತಿಂಡಿನ ಬಿಡ್ತೀನಿ, ಆ ತರ ಈ ತರ ಸ್ವೀಟ್ ಅನ್ನು ಬಿಡೋರು ಬಹಳಷ್ಟು ಜನರನ್ನ ನಾವು ಕೇಳಿದ್ವಿ. ಕತೆ ಕೇಳಿಲ್ಲ ನೀವು? ಕೋಪ ಬಿಟ್ಟವ್ರ ಕತೆ ಕೇಳಿಲ್ಲ? ಇಲ್ಲ ಇಲ್ಲ. ಒಂದು ಊರಿನಲ್ಲೂ ಒಬ್ಬ ಇದ್ದಂತೆ, ಭಯಂಕರ ಕೋಪಿಷ್ಟ. ಯಾರು ಮಾತಾಡಿದ್ರೆ ಮೈ ಮೇಲೆ ಹೋಗ್ತಿದ್ದ ಅಂತ ಆಯ್ತು. ಅವನು ಕಾಶಿ ಯಾತ್ರೆಗೆ ಹೋದ್ನಂತೆ.
ದಿನಾ ಮನೇಲಿ ಹೇಳ್ತೀನಿ ಏನು ಕೋಪ ರೀ, ನಿಮ್ಮ ಕೋಪ ನೋಡಿ ನೋಡಿ ತಲೆ ಕೆಟ್ಟು ಹೋಗಿದೆ, ಯಾಕ್ರಿ ಈಗ ಆಡ್ತೀರಾ ಅಂತೇಳಿ ಪಾಪ ದಿನಾ ಹೆಂಡ್ತಿ ಬೇಸರ ಮಾಡ್ತಿದ್ಲು. ಪಾಪ ಇವನು ಹೋದ ಕಾಶಿ ಯಾತ್ರೆಗೆ ನಿರ್ಧಾರ ಮಾಡ್ಕೊಂಡು ಹೋದ, ಬೇಕಾದಾಗಲಿ ನಾನು ಕೋಪನೇ ಬಿಟ್ಟು ಬರ್ತೀನಿ ಕಾಶಿಲಿ. ಹೋದ, ಸೀದಾ ಕಾಶಿಗೆ ಹೋದ, ಯಾತ್ರೆ ಎಲ್ಲ ಮುಗಿಸ್ತಾ ಹೊರಟ್ಕೊಂಡು ಬಂದ ಊರಿಗೆ. ಅಲ್ಲಿ ಸಂಕಲ್ಪ ಮಾಡಿ ಕೋಪಂ ತ್ಯರ್ಥಂ ಅಂತೇಳಿ ಸಂಕಲ್ಪ ಮಾಡಿ, ಕೋಪ ತ್ಯಾಗಂ ಕರಿಷ್ಯೇ ಅಂತ ಸಂಕಲ್ಪ ಮಾಡಿ ಗಂಗಾಯಲ್ಲಿ ಬಿಟ್ಟೆ. ಅಮ್ಮ ಗಂಗಾದೇವಿ, ನಿನಗೆ ನಾನು ನನ್ನ ಕೋಪವನ್ನೆಲ್ಲ ಅರ್ಪಣೆ ಮಾಡಿದ್ದೇನೆ, ಇವತ್ತಿಂದ ನಾನು ಕೋಪ ಬಿಟ್ಟೆ ಅಂತ ಊರಿಗೆ ಬಂದ. ಊರಿಗೆ ಬಂದ ಮನೆಯಲ್ಲಿ ಎಲ್ಲರ ಹತ್ರ ಬಹಳ ಪ್ರೀತಿಯಿಂದ ಮಾತಾಡ್ದ, ನಗಾಡ್ದ, ಖುಷಿಯಾಗಿ ಆನಂದವಾಗಿದ್ದ. ಆ ಮನೇಲಿ ಅವನಿಗೆ 7-8 ವರ್ಷದ ಒಬ್ಬ ಮಗ ಇದ್ದ. ಅವನಿಗೆ ದಿನಾ ಅಪ್ಪನ ಹತ್ರ ಒದೆ ತಿಂದು ತಿಂದು ಬೇಜಾರು. ಪಾಪ ಈ ವಯ್ಯ ಏನು ಈ ಪಾಟಿ ಕೋಪ ಮಾಡ್ತಾನೆ ಅಂತ ಅವನು ಒಳಗೊಳಗೆ ಅಂದ್ಕೋತಿದ್ನೋ ಏನೋ. ಪಾಪ ಚಿಕ್ಕ ಮಗು ಬೇರೆ. ಆ ಮಗುಗೆ ಅಪ್ಪ ಖುಷಿಯಾಗಿರೋದು ನೋಡಿ ಆನಂದವೋ ಆನಂದ, ಖುಷಿಯೋ ಖುಷಿ. ಹೋಗಿ ಅಪ್ಪನ ಮೇಲೆ ಕೂರೋದೇನು, ಜುಟ್ಟು ಎಳೆಯೋದೇನು, ಮೂಗಿಡಿಯೋದೇನು, ಕಿವಿ ಹಿಂಡೋದೇನು, ಎಲ್ಲ ಎಂಜಾಯ್ಮೆಂಟು. ಇಷ್ಟು ವರ್ಷ 7 ವರ್ಷ ತಡ್ಕೊಂಡಿತ್ತಲ್ಲ ಆ ಮಗು, ಭಾರಿ ಖುಷಿಯಾಗಿ ಆನಂದವಾಗಿತ್ತು. ಅದು ಬಂದು ತೊಡೆ ಮೇಲೆ ಕೂತ್ಕೊಂಡು ಅಪ್ಪನ ಕೆನ್ನೆ ಸೇರ್ಕೊಂಡು ಅಪ್ಪ ಅಪ್ಪ ಹೇಳ್ಕೊಂಡು, ಅಪ್ಪ ನಿಜವಾಗ್ಲೂ ಕೋಪ ಬಿಟ್ಟೇನಪ್ಪ? ಹ್ಞೂ ಕಂದ ಬಿಟ್ಟೆ ಅಪ್ಪ, ನನಗೆ ನಿಜ ತುಂಬ ಖುಷಿ ಆಗ್ತಿದೆ. ಅಪ್ಪ ಸತ್ಯವಾಗ್ಲೂ ಕೋಪ ಬಿಟ್ಟೇನಪ್ಪ? ಹ್ಞೂನಪ್ಪ, ಇನ್ಮೇಲೆ ಎಂದೂ ಕೋಪ ಮಾಡ್ಕೊಳ್ಳೋದು, ಯೋಚನೆ ಮಾಡಲೇ ಬಿಡೋದು. ಅಪ್ಪ ಹೌದಾ, ನಿಜವಾಗ್ಲೂ ಕೋಪ ಮಾಡ್ಕೊಳ್ಳೋದು ಅಪ್ಪ? ಇಲ್ಲ ಕಣಯ್ಯ, ವಾಯ್ಸ್ ಚೇಂಜ್ ಆಯಿತು, ಗಮನಿಸ್ಬೇಕು. ಅಪ್ಪ ನಿಜ ಅಪ್ಪ, ನಂಗೆ ಪ್ರತಿದಿನ ನಿನ್ನ ಹತ್ರ ಮಾತಾಡ್ಬೇಕಿದ್ರಲ್ಲ ತುಂಬ ಹೆದರಿಕೆ ಆಗ್ತಿತ್ತು. ಅಪ್ಪ ಸತ್ಯವಾಗ್ಲೂ ಕೋಪ ಮಾಡ್ಕೊಳ್ಳಲ್ಲ ತಾನೆ? ಅಯ್ಯೋ ಇಲ್ಲ ಕಣ, ವಾಯ್ಸ್ ಮತ್ತೆ ಚೇಂಜ್ ಆಯಿತು. ಅಪ್ಪ ಸದ್ಯ ಅಮ್ಮ ಅಪ್ಪ ಕೋಪ ಬಿಟ್ಟಿದ್ದಾರೆ ಅಂತ ನೋಡ್ಬಾರಮ್ಮ, ನಮ್ಮಪ್ಪ ಎಷ್ಟು ಒಳ್ಳೆಯನು ಹೇಳ್ಕೊತ ಹಿಂಗೆ 2 ಕೈಲಿ ಕೆನ್ನೆ ಸಾವಿರ ಕುಳಿ ನುಗ್ದ ಹೋಗತ್ಲಾಗೆ ಹೇಳ್ತಾ ಇದ್ದೀನಿ ಕೋಪ ಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡು ಮತ್ತೆ ಸಿಟ್ಟು ಬರ್ಸ್ತೀಯ. ನನಗೆ ಏನು ಉಪಯೋಗ ಆಯಿತು ಕೋಪ ಬಿಟ್ಟಿದ್ದು? ಇಂಥ ಕೋಪ ಬಿಟ್ಟರೆ ಇಂಥದ್ದನ್ನೆಲ್ಲ ತ್ಯಾಗ ಮಾಡಿದ್ರೆ ಉಪಯೋಗ ಇಲ್ಲ. ಬದಲಾಗಿ ಅಲ್ಲಿ ಹೋಗ್ತಕ್ಕಂಥವ್ರು ಕಾಶಿಯ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಪ್ರಧಾನ. ಗಂಗಾ ನದಿಯ ನೀರಿನಲ್ಲಿ ಕೋಟಿಗಟ್ಟಲೆ ಕ್ರಿಮಿಗಳಿದ್ದಾವೆ ಅಂತ ವಿಜ್ಞಾನ ಹೇಳುತ್ತೆ. ಹೌದು. ಯಾಕೆ ಅಂತಂದರೆ ಅಲ್ಲಿ ಇಡೀ ಕಾಶಿ ಪಟ್ಟಣದ ಎಲ್ಲ ಕೊಳಚೆ ನೀರು ಸಹ ಬಂದು ಸೇರ್ತದೆ ಅಂತ ಹೇಳ್ತಾರೆ. ನಿಜವೋ ಸುಳ್ಳು ನಾನಂತೂ ನೋಡಿಲ್ಲ, ಇರಬಹುದು. ಕಾಶಿ ನೋಡಿದ್ದೀನಿ, ಗಂಗಾ ಸ್ನಾನ ಮಾಡಿದ್ದೀನಿ, ನನಗೆ ಆ ಒಂದು ಪಾವಿತ್ರ್ಯತೆ ಅನುಭವ ಸತ್ಯವಾಗಲೂ ಆಗಿದೆ. ಅಲ್ಲಿ ಮಣಿಕರ್ಣಿಕಾದಿ ಅನೇಕ ಘಟ್ಟಗಳು, ದಶಾಶ್ವಮೇಧ ಘಾಟು ಅಥವಾ ಮಣಿಕರ್ಣಿಕಾ ಘಾಟು, ಹೀಗೆ ಅನೇಕ ಘಾಟುಗಳಲ್ಲಿ ಪ್ರತಿನಿತ್ಯ 10 ಶವಗಳನ್ನು ಸುಡ್ತಾರೆ. ಆ ಸುಟ್ಟಿದ್ದನ್ನು, ಅರ್ಧಂಬರ್ಧ ಸುಟ್ಟಿದ್ದನ್ನು ಕಪಾಳ ಮೋಕ್ಷ ಅಂದರೆ ಶಿರೋಭಾಗ ಸ್ಫೋಟವಾಗ್ತದೆ. ದೇಹವನ್ನು ಸುಡ್ತಕ್ಕಂಥ ಸಂದರ್ಭದಲ್ಲಿ ತಲೆಯ ಒಳಗಡೆ ಒಂದು ಸ್ಫೋಟವಾಗಿ ಅದು ಭಸ್ಮ ಆಗ್ತದೆ. ಆ ನಂತರದಲ್ಲಿ ಶರೀರದ ಲಕ್ಷಣ ಅದು, ಅದನ್ನು ಬೇರೆ ರೀತಿಯಲ್ಲಿ ಯಾರು ತಗೊಳ್ಳೋದು ಬೇಡ. ಹ್ಯೂಮನ್ ಬಾಡಿ ಅಂತಕ್ಕಂಥದ್ದು ಎಲಿಮೆಂಟ್, ಅದರಲ್ಲಿ ಏನೇನು ಇರ್ತದೆ ಎಲ್ಲವೂ ಕೂಡ ಬೆಂಕಿಗೆ ತಾಗದಾಗ ಆಗ್ತಕ್ಕಂಥ ರಿಯಾಕ್ಷನ್ ಆಗಿ ಆಗ್ತದೆ. ಆ ನಂತರದಲ್ಲಿ ಅದನ್ನು ನೀರಿನಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಇದ್ದಿದ್ದು. ಈಗ ಹೇಗೆ ಮಾಡ್ತಿದ್ದಾರೋ ನಮ್ಗೆ ಗೊತ್ತಿಲ್ಲ. ಇಷ್ಟೆಲ್ಲ ಆಗಿ ಆ ಗಂಗಾ ನದಿಯಲ್ಲಿ ಅಷ್ಟು ಮಲಿನತೆ ಇದ್ದರೂ ಕೂಡ ಈಗಲೂ ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬಂದ ವ್ಯಕ್ತಿಗಳಿಗೆ ಆ ನೀರಿನಲ್ಲಿರ್ತಕ್ಕಂತಹ ಯಾವುದೇ ಒಂದು ಕ್ರಿಮಿ ವೈರಸ್ ಅಲ್ಲಿ ಸ್ನಾನ ಮಾಡ್ತಕ್ಕಂಥ ವ್ಯಕ್ತಿಗಳ ಶರೀರದಲ್ಲಿ ಕಾಣೋದಿಲ್ಲ ಅಂತ ವಿಜ್ಞಾನ ಹೇಳುತ್ತೆ. ನೀರಿನಲ್ಲಿ ಅಷ್ಟಿದ್ರೂ ಕೂಡ. ಮತ್ತು ನಮ್ಮ ಪ್ರತಿಯೊಬ್ಬ ಮನುಷ್ಯನ ಶರೀರದ ಸುತ್ತಲೂ ಇರತಕ್ಕಂತಹ ಪ್ರಭಾವಲಯ ಅಂತ ಏನಿದೆ, ಔರಾ ಅಂತ ಏನು ಹೇಳ್ತೀರಿ, AURA ಅಂತೇಳಿ, ಅದು ಕೂಡ ಶುದ್ಧವಾಗ್ತದೆ. ಮತ್ತು ಸಂಕಲ್ಪಪೂರ್ವಕವಾಗಿ, ದಯವಿಟ್ಟು ನೆನಪಿಟ್ಕೊಳ್ಳಿ, ಸಂಕಲ್ಪಪೂರ್ವಕವಾಗಿ ಒಂದು ಒಂದು ಪರ್ವ ದಿನಗಳು ಅಂತ ನಾವೇನು ಕರಿತೀವಲ್ಲ, ಆ ಪರ್ವ ದಿನಗಳಲ್ಲಿ ಸಂಕಲ್ಪಪೂರ್ವಕವಾಗಿ ಗಂಗಾ ಪೂಜೆಯೊಂದಿಗೆ 7 ಬಾರಿ ಮುಳುಗಬೇಕು ಅಂತ ಹೇಳುತ್ತೆ. ಪೂರ್ವ ಅಥವಾ ಉತ್ತರಾಭಿಮುಖ ಅಥವಾ ಪಶ್ಚಿಮಾಭಿಮುಖ. ಪಿತೃಋಣ ಇರತಕ್ಕಂಥವರು, ಪಿತೃಶಾಪಾದಿ ಮಾತೃಶಾಪಾದಿ ಇರತಕ್ಕಂಥವರು ದಕ್ಷಿಣಾಭಿಮುಖವಾಗಿ ಆ ನೀರಿನ ಒಳಗಡೆಗೆ ಹೊಕ್ಕಳು ಮಟ್ಟ, ನಾಭಿ ಪರ್ಯಂತ ನೀರಿನಲ್ಲಿ ನಿಲ್ಲಬೇಕು ಅಂತ ಹೇಳುತ್ತೆ. ತುಂಬ ವೇಗವಾಗಿ ಹರಿತಕ್ಕಂಥದ್ದು ಮತ್ತು ಅತ್ಯಂತ ಆಳವಾದಂತಹ ನೀರು ಇರ್ತಕ್ಕಂಥ ಜಾಗ ಕೂಡ ಆಗಿದ್ದರಿಂದ ತುಂಬ ಎಚ್ಚರಿಕೆಯಿಂದ ನಾಭಿ ಪರ್ಯಂತ ಇರ್ತಕ್ಕಂಥ ನೀರಿನ ಮಟ್ಟದಲ್ಲಿ ನಿಂತು ಸಂಕಲ್ಪಪೂರ್ವಕವಾಗಿ ಗುರು ಗಣಪತಿ ಪ್ರಾರ್ಥನೆ, ಗಂಗಾ ಪೂಜಾದಿಗಳನ್ನು ಮಾಡಿಕೊಂಡು ಆ ನಂತರದಲ್ಲಿ ಅಲ್ಲಿ 7 ಬಾರಿ ಮುಳುಗಿ ಆ ಒಂದು ವಿಶ್ವನಾಥನನ್ನು ಆರಾಧನೆ ಮಾಡಿ ಬಂದ ಪಕ್ಷದಲ್ಲಿ ಸಮಸ್ತ ಪಾಪಗಳು ಸಹ ನಿವೃತ್ತಿಯಾಗಿ ಮನುಷ್ಯ ಶುದ್ಧನಾಗ್ತಾನೆ, ಪೂತನಾಗ್ತಾನೆ. ಇದೆಲ್ಲವೂ ಕೂಡ ಕೇವಲ ತಾದಾತ್ಮ್ಯತೆ, ಇನ್ವಾಲ್ವ್ಮೆಂಟು, ಶ್ರದ್ಧಾ ಭಕ್ತಿ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿದರೆ ಮಾತ್ರ ಸಿದ್ಧಿಯೇ ಹೊರತು
ಆಡಂಬರ ನಾಟಕದಿಂದ ಇಲ್ಲ. ಬಹಳ ವಿಶೇಷ. ದೋಷನ ಎಲ್ಲವನ್ನ ಕಳ್ಕೊಳ್ಬಹುದು ಕಾಶಿಗೆ ಹೋದೆ ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಗುರುಗಳೇ, ಬಹಳ ವಿಶೇಷವಾಗಿ ಕಡೂರಿನ ಹತ್ರ ಇರುವಂತಹ ಸ್ವರ್ಣಾಂಬ ದೇವಿಯ ಒಂದು ಕಥೆಯನ್ನ ಹೇಳಿದ್ರಿ. ಕಥೆಯಲ್ಲ, ಅದು ನಿಜವಾಗ್ಲೂ ನಡೆದಿರುವಂತಹ ಘಟನೆಯನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಹೌದು, ಅದರ ಒಂದು ಐತಿಹ್ಯ ಕೇಳಿ ಬಹಳ ಒಂದು ರೋಮಾಂಚನದ ಅನುಭವವೇ ಆಯಿತು ನಮ್ಮೆಲ್ಲರಿಗೂ. ನೋಡಿ ಹೇಗೆ ಭಕ್ತಿಯ ಮಾರ್ಗದಲ್ಲಿ ನಡೆದು ಈಗ ಭಕ್ತರೆಲ್ಲರನ್ನ ಸೆಳೀತಾ ಕುಳಿತಿದ್ದಾಳೆ ತಾಯಿ ಹುತ್ತದ ರೂಪದಲ್ಲಿ ಅಂತ. ಯಾವ ದೋಷ ಪರಿಹಾರ ಮಾಡ್ಕೊಳ್ಬೋದು ಆ ಕ್ಷೇತ್ರಕ್ಕೆ ಹೋದ್ರೆ ಗುರುಗಳೇ? 3 ರೀತಿಯ ದೋಷ ಪರಿಹಾರವನ್ನು ಅಲ್ಲಿ ಕ್ಷೇತ್ರದ ಐತಿಹ್ಯದ ಪ್ರಕಾರ ಬರ್ತದೆ. ಮೊದಲನೇದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಈ ನಮ್ಮ ಪ್ರಪಂಚಕ್ಕೆ ಮುಂದಿನ ಜನಾಂಗವನ್ನು ತಂದು ಇಡ್ತಕ್ಕಂಥ ಒಂದು ಬಹಳ ದೊಡ್ಡ ಸಾಮರ್ಥ್ಯ. ಅನೇಕರು ನಾವು ಹೇಳೋದನ್ನು ಕೇಳ್ತೇವೆ, ಹೆಣ್ಣು ಮಕ್ಕಳು ಅಂತಂದ್ರೆ ಏನು, ಮಕ್ಕಳನ್ನ ಹೇರೋ ಮೆಷಿನ್ ಅಂತೇಳಿ. ನಮ್ಮ ತಾಯಂದ್ರ, ನೀವು ಮೆಷಿನ್ ಅಲ್ಲಮ್ಮ, ಆ ಉತ್ಪತ್ತಿ ಮಾಡಿಕೊಡ್ತಕ್ಕಂಥ ಮಹಾನ್ ಸಾಮರ್ಥ್ಯ ಇರ್ತಕ್ಕಂಥ ದೇವತಾ ರೂಪರು ನೀವು. ಇದು ಸತ್ಯ. ಒಬ್ಬ ಗಂಡು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ತನ್ನ ಒಂದು ಕುಟುಂಬ ಅನ್ನುವಂಥದ್ದು, ತನ್ನ ವಂಶ ಅನ್ನುವಂಥದ್ದು ಮುಂದುವರಿಬೇಕು ಅಂತಂದರೆ ಅದಕ್ಕೆ ಒಂದು ಹೆಣ್ಣಿಂದ ಮಾತ್ರವೇ ಸಾಧ್ಯ ಅಲ್ವ. ಯಾವುದೇ ಕಾರಣಕ್ಕೂ ಬೇಕಾದ ವಿಜ್ಞಾನ ಎಷ್ಟೇ ಮುಂದುವರಿಬೋದು, ಏನೇ ಆಗ್ಬೋದು, ಆದರೆ ಆ ಒಂದು ವಿಷಯದಲ್ಲಿ ಯಾವ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಇರ್ತದೆ, ವಿಶೇಷವಾಗಿ ಅನೇಕ ಹೆಣ್ಣು ಮಕ್ಕಳಿಗೆ ಗರ್ಭಕೋಶದಲ್ಲಿ ಸಮಸ್ಯೆ ಇರ್ತದೆ. ವಿಜ್ಞಾನಕ್ಕಿರ್ತಕ್ಕಂಥ ಸವಾಲು ಇದು. ಅನೇಕ ಕ್ಷೇತ್ರಗಳಲ್ಲಿ ಆ ಒಂದು ವಿಷಯವನ್ನು ನಾವು ನೋಡ್ತೇವೆ. ಗರ್ಭಕೋಶದಲ್ಲಿರ್ತಕ್ಕಂಥ ಸಮಸ್ಯೆಗಳಿರಬಹುದು, ಅಂಡಾಶಯದಲ್ಲಿರ್ತಕ್ಕಂಥ ಸಮಸ್ಯೆಗಳಿರಬಹುದು, ಡಿಂಬನಳಿಕೆ ಅಂತ ಹೇಳ್ತೇವೆ, ಫ್ಯಾಲೋಪಿಯನ್ ಟ್ಯೂಬ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು, ಆಮೇಲೆ ಇವತ್ತೆಲ್ಲ ಹೆಣ್ಮಕ್ಳಿಗೆ ಕಾಮನಾಗಿ ಕಾಡ್ತಕ್ಕಂಥದ್ದು ಒಂದು ಪ್ರಾಬ್ಲಮ್ ಇದೆ. ಯಾರು ನೋಡಲಿ, ಸುಮಾರು ಒಂದು 80-90% ಹೆಣ್ಮಕ್ಳು ಡಾಕ್ಟರ್ ಹತ್ರ ಹೋದ್ಕೊಳ್ಳೆ ಡಾಕ್ಟರ್ ಹೇಳೋದು ಒಂದೇ ಮಾತು, ಪಿ ಸಿ ಓಡಿ. ಈ ಪಿ ಸಿ ಓಡಿಗೆ ಏನು ಕಾರಣ ಅನ್ನೋದು ಬಹುಶಃ ಇವತ್ತಿಗೂ ಇನ್ನೂ ಪೂರ್ಣ ಸಂಶೋಧನೆಯಾಗಿ ಪೂರ್ಣ ರಿಸಲ್ಟ್ ಸಿಕ್ಕಿದ್ದು ಸುಳ್ಳು. ಅದಕ್ಕೆ ಬೇಕಾಗಿರೋ ಬದಲಾದ ಜೀವನ ಶೈಲಿ. ಕಾರಣ ಬದಲಾದ ಜೀವನ ಶೈಲಿ ಅಂತ ನಾವು ಹೇಳ್ತೇವೆ, ನಿಜ. ಅದಕ್ಕೆ ಇನ್ನು ಬೇರೆ ಬೇರೆ ಕಾರಣಗಳು ಇರಬಹುದು, ಬೇಡ, ನಮಗೆ ಆ ಬಗ್ಗೆ ಚಿಂತನೆ ಬೇಡ. ಈ ಥರದ ಒಂದು ಸಮಸ್ಯೆ ಯಾರಿಗಿರ್ತದೆ, ಗರ್ಭಕೋಶಕ್ಕೆ ಸಂಬಂಧಪಟ್ಟು ಅಥವಾ ಋತುಚಕ್ರಕ್ಕೆ ಸಂಬಂಧಪಟ್ಟು ಅದರ ವ್ಯತ್ಯಾಸದಿಂದಾಗಿ ಶರೀರದಲ್ಲಿ ಆಗ್ತಕ್ಕಂಥ ಆರೋಗ್ಯದ ವ್ಯತ್ಯಾಸ ಆಗ್ತಕ್ಕಂಥದ್ದು ಇತ್ಯಾದಿಗಳಿಂದ ಸಂಪೂರ್ಣವಾಗಿರ್ತಕ್ಕಂಥ ಪರಿಹಾರವನ್ನು ಆ ಕ್ಷೇತ್ರದಲ್ಲಿ ಹೊಂದಲಿಕ್ಕೆ ಅವಕಾಶ ಇದೆ. ಅಂದರೆ ಮೊದಲನೇ ಬಾರಿ ಅಲ್ಲಿ ಅಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅರಿಶಿನದ ಕೊಂಬು ಬಹಳ ಪ್ರಧಾನ. ಕನಿಷ್ಠ ಒಂದು 100 ಗ್ರಾಮ್ ಆಗುವಷ್ಟಾದ್ರೂ ಅರಿಶಿನದ ಕೊಂಬನ್ನು ತಗೊಂಡು ಹೋಗಿ ಅದರಲ್ಲಿ ಉಡಿ ತುಂಬತಕ್ಕಂಥ ಸಾಮಗ್ರಿಗಳ ಜೊತೆಯಲ್ಲಿ ಅದೊಂದು ಪ್ರತ್ಯೇಕವಾಗಿರ್ತಕ್ಕಂಥದ್ದು. ಇದನ್ನು ಇಟ್ಟು ಅಲ್ಲಿ ಪ್ರಾರ್ಥನೆ ಮಾಡಿದಾಗ, ಅರ್ಚಕರಲ್ಲಿ ವಿಷಯವನ್ನು ತಿಳಿಸಿದಾಗ ಅಲ್ಲಿ ಪ್ರೇರಣೆಯಾಗುವ ಮುಖಾಂತರ ಇಂಥದ್ದೊಂದು ನಮಗೆ ಸಮಸ್ಯೆ ಇದೆ, ಅಲ್ಲಿ ವಿಶೇಷವಾಗಿ ಅದು ಹೆಣ್ಣು ಮಗಳೊಬ್ಬಳು ತನಗಾಗಿರ್ತಕ್ಕಂಥ ಅಪಾಯದಿಂದ ತಪ್ಪಿಸ್ಕೊಳ್ಳಲಿಕ್ಕೋಸ್ಕರವಾಗಿ ಪರಮೇಶ್ವರನನ್ನು ಮೊರೆ ಹೊಕ್ಕು ಹೊತ್ತದೊಳಗೆ ಸೇರಿ ಐಕ್ಯವಾಗಿ ಹೋಗಿರ್ತಕ್ಕಂಥ ಕ್ಷೇತ್ರ. ಅಂದರೆ ಪ್ರಧಾನವಾಗಿ ಅಲ್ಲಿ ಹೆಣ್ಣು ಮಕ್ಕಳಿಗೇ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಅಂದರೂ ತಪ್ಪಿಲ್ಲ. ಹಾಗಾಗಿ ಯಾರು ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ, ಅನೇಕ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಆ ಸ್ವರ್ಣಾಂಬದೇವಿ ಸ್ವರೂಪದ ಹೆಣ್ಣು ಮಗಳಿಗೆ ಯಾವ ಸಮಸ್ಯೆ ಬಂದಿತ್ತು, ಪರಕೀಯರಿಂದ ದಾಳಿಗೊಳಗೆ ಆಗಿತ್ತು. ಹಾಗೆ ಅಂಥ ಒಂದು ಸಮಸ್ಯೆ ಇದ್ದರೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವ ಹೆಣ್ಮಕ್ಳಿಗೆ ಯಾವ ಸಮಸ್ಯೆ ಬರುತ್ತೋ ಹೇಳೋಕ್ಕಾಗಲ್ಲ. ಹಾಗಾಗಿ ಪರಿಸ್ಥಿತಿ ಹಾಗಾಗಿದೆ, ಇವತ್ತು ನಮ್ಮ ಜೀವನ ಶೈಲಿ ಹಾಗಾಗಿದೆ, ನಮ್ಮದು ಆಚಾರ ವಿಚಾರ ಎಲ್ಲವೂ ಸಹ ಇವತ್ತೇನಾಗಿದೆ ಅಂತಂದರೆ ಇನ್ಫೆಕ್ಷನ್ ಆಗುತ್ತೆ. ಹಾಗಾಗಿ ಈ ಒಂದು ಇನ್ಫೆಕ್ಷನ್ನಿಂದ ನಾವು ಹೊರಗಡೆ ಬರಬೇಕು ಅಂತಂದರೆ ಎಷ್ಟೋ ಸಾರಿ ಮನುಷ್ಯ ಪ್ರಯತ್ನ ಮಾಡ್ತಾನೆ, ಕಷ್ಟಪಡ್ತಾನೆ. ಹೆಣ್ಮಕ್ಳು ಅಷ್ಟೇ, ಯಾವುದೋ ಒಂದು ಸಮಸ್ಯೆ ಬೈ ಚಾನ್ಸ್ ಬೈ ಮಿಸ್ಟೇಕ್ ಏನೋ ಒಂದು ತೊಂದರೆಗೆ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ, ಅದರಿಂದ ಹೊರಗೆ ಬರಬೇಕು ಅಂತ ಶತಾಯಗತಾಯ ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಅಲ್ಲಿ ಹೋಗಿ ಆ ಕ್ಷೇತ್ರದಲ್ಲಿ ಅವರ ಆ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ವಿವರಣೆಯನ್ನು ಕೊಟ್ಟು ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸೇವೆ ಸಲ್ಲಿಸಿ ಆ ನಂತರದಲ್ಲಿ ಅನುಕೂಲ ಆದ ನಂತರದಲ್ಲಿ ನಾನು ಈ ಥರದಲ್ಲಿ ಮತ್ತೆ ಬಂದು ಸೇವೆ ಮಾಡ್ತೇನೆ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಬಂದ ಪಕ್ಷದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ಅವರೆಲ್ಲರೂ ಸಹ ಹೊರಗೆ ಬಂದಿರತಕ್ಕಂಥ ದಾಖಲೆ ಉಂಟು. ಗುರುಗಳೇ, ವೇಣುಗೋಪಾಲ್ ಅನ್ನೋರು ಮಾಲೂರಿನಿಂದ ಕಳಿಸ್ತಾ ಇದ್ದಾರೆ ಈ ಮೆಸೇಜ್ ಅನ್ನ. ಅವರು ಹುಟ್ಟಿರುವಂತಹ ದಿನಾಂಕ 1-2-1992, ಸಮಯ 9:30 PM ಅಂತ ಕಳ್ಸಿದ್ದಾರೆ. ಗುರುಗಳೇ, ನನ್ನ ಲೈಫ್ ನಲ್ಲಿ ನಾನು ಏನೇ ಮಾಡಿದ್ರು ಮೇಲಕ್ಕೆ ಬರಕ್ ಆಗ್ತಾ ಇಲ್ಲ, ತುಂಬಾನೇ ಕಷ್ಟಗಳಿದೆ, ಸೊ ಇದರಿಂದ ಆಚೆ ಬರೋದು ಹೇಗೆ, ದಯಮಾಡಿ ತಿಳಿಸ್ಕೊಡಿ, ಪರಿಹಾರ ಏನಾದ್ರೂ ಇದೆಯಾ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಈ ಜಾತಕದ
ಒಂದು ಲಕ್ಷಣವನ್ನು ನೋಡಿದಾಗ ಬಹಳ ವಿಚಿತ್ರವಾಗಿರತಕ್ಕಂಥ ಒಂದು ಜಾತಕ. ಈ ಥರ ಜಾತಕಗಳು ಬೇಕಾದಷ್ಟು ನೋಡಿದ್ದೀನಿ, ಆದರೆ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಜಾತಕದಲ್ಲಿ ಸ್ವಲ್ಪ ವೈಶಿಷ್ಟ್ಯಪೂರ್ಣವಾಗಿರತಕ್ಕಂಥ ಜಾತಕ. ಸುಖಸ್ಥಾನದಲ್ಲಿ ಗ್ರಹ ಬಾಧೆ, 4 ಗ್ರಹಗಳು ಸುಖಸ್ಥಾನದಲ್ಲಿ, ಒಂದೂ ಯೋಗಕಾರಕರಲ್ಲ. ಪೂರ್ವಾಷಾಢ ನಕ್ಷತ್ರ, ಧನುರಾಶಿ, ಸುಖಸ್ಥಾನಾಧಿಪತಿ ವ್ಯಯದಲ್ಲಿ, ವ್ಯವಹಾರ ಮತ್ತು ಕಾಮಸ್ಥಾನಾಧಿಪತಿ ವಿವಾಹ ಸ್ಥಾನಾಧಿಪತಿ ನೋಡು ವ್ಯಯದಲ್ಲಿ, ಪಂಚಮದಲ್ಲಿ 2 ನಪುಂಸಕ ಗ್ರಹಗಳು ಮತ್ತು ಆತ್ಮಘಾತಕವಾಗಿರ್ತಕ್ಕಂಥ ಯೋಗ. ಇವೆಲ್ಲ ಸ್ವಲ್ಪ ಬೇಸರ ಆಗತ್ತೆ. ಹೆಸರೇನು ಹೇಳಿದ್ರೆ ಇವರದ್ದು? ವೇಣುಗೋಪಾಲ್ ಅವರೇ, ಬೇಸರ ಮಾಡ್ಕೊಳ್ಬೇಡಿ, ನಿಮ್ದೇನು ತಪ್ಪಿಲ್ಲ. ಯಾವುದೇ ವ್ಯಕ್ತಿ ತಾನು ಕೇಳ್ಕೊಂಡು ಹುಟ್ಟೋದಿಲ್ಲ, ಹುಟ್ಟಿದಂಥ ಯಾವ ವ್ಯಕ್ತಿಗೂ ಸಹ ಗೊತ್ತಿರೋದಿಲ್ಲ. ಅವನ ಜನನ ಸ್ಥಿತಿ ಅಂತಕ್ಕಂಥದ್ದು ಅವನ ಭವಿಷ್ಯದ ಸೂಚಕವಾಗಿರತಕ್ಕಂಥ ಒಂದು ಬೋರ್ಡ್ ಇದ್ದಾಗದು. ಅದು ಯಾವುದೋ ಒಂದನ್ನು ಆ ಕಾಲದಲ್ಲಿ ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಯಾವ ಗ್ರಹವೂ ನಿಮಗೆ ಕೆಟ್ಟದ್ದೂ ಮಾಡಲ್ಲ, ನಿಮ್ಗೆ ಒಳ್ಳೆಯದೂ ಮಾಡಲ್ಲ. ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಗ್ರಹಸ್ಥಿತಿ ಮತ್ತು ದಶಾಭುಕ್ತಿಗಳು ಮುಂದೆ ಬರ್ತಕ್ಕಂಥ ಭವಿಷ್ಯತ್ ಕಾಲದಲ್ಲಿ ನಿಮಗೆ ಯಾವ ರೀತಿಯ ದಿನಗಳು ಬರಬಹುದು ಜೀವನದಲ್ಲಿ ಅನ್ನೋದನ್ನು ಊಹಿಸ್ತವೆ. ದೇವತಾ ಗ್ರಹ ರೂಪೇಣ ದರ್ಶಯಂತಿ ಶುಭಾಶುಭಂ, ತೋರಿಸ್ತವೆ ಅಂತಿದೆಯೇ ಹೊರತು ಕರಿಷ್ಯಂತಿ ಶುಭಾಶುಭಂ, ದೇವತಾ ಗ್ರಹ ರೂಪೇಣ ಕರಿಷ್ಯಂತಿ ಶುಭಾಶುಭಂ ಅಂತ ಇಲ್ಲ, ಆಯಿತಾ? ದರ್ಶಯಂತಿ ಶುಭಾಶುಭಂ ಅಂತಿರೋದು ಅಂದರೆ ಶುಭಾಶುಭ ಫಲಗಳನ್ನು ತೋರಿಸ್ತವೆ. ಹಾಗಾಗಿ ಇದು ಸೂಚಿಸ್ತಕ್ಕಂಥ ಸ್ಥಿತಿ ಇರ್ತಕ್ಕಂಥದ್ದೇ ಹೊರತು ಇದು ಆಗತಕ್ಕಂಥದ್ದಲ್ಲ, ಆಗುವುದನ್ನು ತೋರಿಸ್ತಕ್ಕಂಥದ್ದು. ನಿವೃತ್ತಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಸೂಚಿಸ್ತದೆ. ಆದರೂ ನಿಮ್ಮ ಜಾತಕದಲ್ಲಿ ಪಂಚಮ ಅಥವಾ ಪೂರ್ವ ಪುಣ್ಯಸ್ಥಾನ, ಆರಾಧನಾ ಸ್ಥಾನ, ದೈವಬಲ ಸ್ಥಾನ, ಸಂತಾನ ಸ್ಥಾನ, ಆರಾಧನಾ ಸ್ಥಾನ, ಹಾಗಾಗಿ ಪಂಚಮಂ ತನಯೋ ಮಂತ್ರಿ ಹ್ಯಾತ್ಮ ಚ ಸುತ ಉಚ್ಯತೆ ಇತ್ಯಾದಿ ಸೂತ್ರಗಳನ್ನು ಹೇಳ್ತಾರೆ. ಪಂಚಮ ಸ್ಥಾನದಲ್ಲೇ ದೊಡ್ಡ ಬಾಧೆ ಇದೆ. 2 ಪಾಪಗ್ರಹಗಳು ಶನಿ ಮತ್ತು ರವಿ ಇರ್ತಕ್ಕಂಥದ್ದು. ಅಲ್ಲಿ ಶನೈಶ್ಚರ ಸ್ಥಾನಾಧಿಪತಿ ಆಗಿರ್ತಕ್ಕಂಥದ್ದಾದ್ದರಿಂದ ಅವನಿಗೆ ಬಲ ಜಾಸ್ತಿ. ಅವನ ಪರಮಶತ್ರು ಆಗಿರ್ತಕ್ಕಂಥ ವ್ಯಯಾಧಿಪತಿಯಾದಂತಹ ರವಿ ಇರ್ತಕ್ಕಂಥದ್ದು. ಅಂದರೆ ನಿಮಗೆ ಅರ್ಥ ನೀವು ಸರಿಯಾಗಿ ಮಾಡಿಕೊಳ್ಬೇಕು, ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ ದಯವಿಟ್ಟು. ಅಂದರೆ ನಿಮಗೆ ನಿಮ್ಮ ವಂಶಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಒಂದು ದೊಡ್ಡ ಋಣದಿಂದ ಆ ವಂಶವನ್ನು ಬಚಾವ್ ಮಾಡ್ತಕ್ಕಂಥ ಒಂದು ಮಹಾಯೋಗದಲ್ಲಿ ನೀವು ಜನ್ಮವನ್ನು ತಾಳಿದ್ದೀರಿ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಯಾವ ವಂಶದಲ್ಲಿ ನೀವು ಹುಟ್ಟು ಬಂದಿದ್ದೀರಲ್ಲ, ಆ ವಂಶದಲ್ಲಿ ವಂಶಪಾರಂಪರ್ಯವಾಗಿ ಬಂದಿರಬಹುದಾಗಿರ್ತಕ್ಕಂಥ ಯಾವುದೋ ಒಂದು ಮಹಾದೋಷವನ್ನು ಪರಿಹಾರ ಮಾಡಿ ಆ ಒಂದು ವಂಶಕ್ಕೆ ಮುಂದಿನ ಭವಿಷ್ಯ ಸುಂದರವಾಗಿರ್ತಕ್ಕಂತಹ ರೀತಿಯಲ್ಲಿ ಶುದ್ಧೀಕರಣ ಮಾಡ್ತಕ್ಕಂತಹ ಅಥವಾ ವಂಶಕ್ಕೆ ಒಂದು ಉತ್ತಮವಾದಂತಹ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂತಹ ಜವಾಬ್ದಾರಿಯುತವಾಗಿರ್ತಕ್ಕಂಥ ಜಾತಕ ಇದು. ಪೂರ್ಣ ಸನ್ಯಾಸ ಯೋಗದ ಜಾತಕ ಇದು. ಹಾಗಂತ ಹೇಳ್ಕೊಂಡು ಭಂಗ ಯೋಗ 2 ಇದೆ ಇದರಲ್ಲಿ. ಮತ್ತು ಸನ್ಯಾಸ ತಗೊಳಕ್ಕೆ ಎಲ್ಲರೂ ಹೋಗ್ಬಿಟ್ಟಿರ. ಪೂರ್ಣ ಸನ್ಯಾಸ ಯೋಗ ಇದ್ದರೂ ಕೂಡ ಸನ್ಯಾಸ ಭಂಗ ಯೋಗ ಇದೆ. ಕಾರಣ ಸ್ತ್ರೀ ಸಂಸರ್ಗ ಯೋಗಗಳು ಉಂಟು ಈ ಜಾತಕಕ್ಕೆ. ಅರ್ಥಾತ್ ಮದುವೆಯಾಗುವಂತಹ ಮತ್ತು ಸಂತಾನೋತ್ಪತ್ತಿಯನ್ನು ಮಾಡ್ತಕ್ಕಂತಹ ಒಂದು ಯೋಗಗಳು ಇರೋದರಿಂದ ನೀವು ಮೊದಲನೇದಾಗಿ ಶುದ್ಧಿ ಕಾರ್ಯವಾಗಿ ಆ ಕುಟುಂಬದ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಕೆಲವಷ್ಟು ವಿಚಾರಗಳನ್ನು ಜ್ಯೋತಿಷ್ಯದ ಪ್ರಶ್ನೆ ಮಾರ್ಗದ ಮುಖಾಂತರವಾಗಿ ತಿಳ್ಕೊಂಡು ನಿಮ್ಮ ಕುಟುಂಬದ ಪೂರ್ಣ ಶುದ್ಧಿಯನ್ನು ಒಂದು ಸಾರಿ ಮಾಡಿಕೊಂಡು ಆನಂತರ ವೃದ್ಧಿ ಕರ್ಮ, ಇಲ್ಲಿ 3 ರೀತಿಯ ಕರ್ಮಗಳು ನಡಿಬೇಕಾಗ್ತದೆ. ಮೊದಲನೇದು ಪ್ರಾಯಶ್ಚಿತ್ತ ಕರ್ಮ, 2ನೇದು ಶಾಂತಿ ಕರ್ಮ, 3ನೇದು ಪುಷ್ಟಿ ಕರ್ಮ. ಈ 3 ಕರ್ಮಗಳನ್ನು ನೀವು ಶಾಸ್ತ್ರೋಕ್ತವಾಗಿ ಸರಿಯಾದ ರೀತಿಯಲ್ಲಿ ಶ್ರದ್ಧಾಪೂರ್ವಕ ಆಚರಣೆ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಮುಂದಿನ ಭವಿಷ್ಯ ಸುಂದರವಾಗಿರುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಗುರುಗಳೇ, ಇವತ್ತಿನ ಪ್ರಶ್ನೋತ್ತರ ವಿಭಾಗಕ್ಕೆ ಪ್ರಶ್ನೆಯನ್ನ ಕಳಿಸಿದವರು ಪವಿತ್ರ ಅಂತ. ಹುಟ್ಟಿರುವಂತ ದಿನಾಂಕ 2/5/1990 ಬೆಳಗ್ಗೆ 2 ಗಂಟೆಗೆ ಅಂತ ಹೇಳ್ತಾ ಇದ್ದಾರೆ. ಮೈಸೂರಿನವ್ರು ಇವರು. ಗುರುಗಳೇ ನಮಸ್ಕಾರ, ಹೇಗಿದ್ದೀರಾ? ಬಹಳ ಚೆನ್ನಾಗಿ ಮೂಡ್ ಬರ್ತಿದೆ ಕಾರ್ಯಕ್ರಮ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ಪವಿತ್ರ ಅವರೇ. ಹಾಗೆ ಗುರುಗಳೇ, ನಮ್ಮ ಪ್ರಶ್ನೆ ಏನಂದ್ರೆ, ನಮ್ದೊಂದು ಗಾರ್ಮೆಂಟ್ಸ್ ಇದೆ. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಸ್ವಲ್ಪ ಲಾಸ್ನಲ್ಲಿ ನಡೀತಾ ಇದೆ. ಮನೆಯಲ್ಲೂ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇದೆ ಗುರುಜಿ. ಇದಕ್ಕೆ ಪರಿಹಾರ ತಿಳಿಸ್ಕೊಡಿ, ಯಾಕೆ ಹೀಗಾಗ್ತಿದೆ ಅನ್ನೋದು ಕೂಡ ಅವರ ಪ್ರಶ್ನೆ ಆಗಿದೆ.
ಪವಿತ್ರ ಅವರೇ, ನೀವು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಒಂದು ಜನ್ಮ ದಿನಾಂಕ ಮತ್ತು ಟೈಮ್ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ನಿಮ್ಮದು ಕುಂಭಲಗ್ನ ಮತ್ತು ಕರ್ಕಾಟಕ ರಾಶಿ ಆಗುತ್ತೆ, ಆಶ್ಲೇಷ ನಕ್ಷತ್ರ ಆಗುತ್ತೆ. ಸದ್ಯದಲ್ಲಿ ನಿಮಗೆ ಶುಕ್ರ ದಶೆ ಅಂತಕ್ಕಂಥದ್ದು ನಡೀತಾ ಇದೆ. ಇದು ಮುಕ್ತಾಯದ ಹಂತದಲ್ಲಿದೆ. ಇನ್ನೊಂದು 2-3 ವರ್ಷದಲ್ಲಿ, 4-5 ವರ್ಷದಲ್ಲಿ ಶುಕ್ರ ದಶೆ ಮುಗಿದು ಹೋಗ್ತದೆ. ಆದರೆ ನಿಮಗೆ ಕೆಲವರು ಹೇಳಿರ್ಬೋದು, ನಿಮಗೆ ಲಗ್ನದಲ್ಲೇ ಕುಜ ಇರತಕ್ಕಂಥದ್ದಾದ್ರಿಂದ ಕುಜದೋಷ ಇದು ಅಂಥೇಳಿ. ಕುಜದೋಷ ಅಲ್ಲ, ಅದು ಸರ್ಪದೋಷ ಅಂತೇಳಿ ಹೇಳ್ತಾರೆ ಜ್ಯೋತಿಷ್ಶಾಸ್ತ್ರದ ಪ್ರಕಾರ. ಕಾರಣ ಏನು ಅಂದರೆ, ಕರ್ಕಾಟಕ ಸಿಂಹ ರಾಶಿಗಳಲ್ಲಿ ಹುಟ್ಟಿದಂಥವರಿಗೆ ಅಥವಾ ಕರ್ಕಾಟಕ ಸಿಂಹ ಲಗ್ನಗಳಲ್ಲಿ ಹುಟ್ಟಿದಂಥವರಿಗೆ ಕುಜದೋಷ ಬರೋದಿಲ್ಲ ಅಂತಕ್ಕಂಥದ್ದು ಜಾತಕ ಚಂದ್ರಿಕಾ ಅನ್ನುವಂಥ ಗ್ರಂಥದಲ್ಲಿದೆ. ಹಾಗಾಗಿ ಇದು ಕುಜದೋಷ ಅಲ್ಲ, ಬದಲಾಗಿ ಇದು ಸರ್ಪದೋಷ. ಕಾರಣ ಏನು ಅಂತಂದರೆ, ಗುರುಮಂಗಳ ಯೋಗ ಇದೆ, ಚಂದ್ರಕೇತು ಯೋಗ ಇದೆ. ಆದರೆ ಲಗ್ನದಲ್ಲಿ ಕುಜನಿದ್ದು 6ನೇ ರಾಶಿಯಲ್ಲಿ ಚಂದ್ರನ ಜೊತೆಯಲ್ಲಿ ಕೇತು ಇದ್ದು ಸಪ್ತಮದಿಂದ ನೇರ ದೃಷ್ಟಿಯನ್ನು ಯಾವಾಗ ರಾಹು ಕೊಡ್ತಾನೆ, ಇದು ಪೂರ್ಣ ಪ್ರಮಾಣದ ಸರ್ಪದೋಷ ಅಂತ ಹೇಳಿಸ್ಕೊಳ್ತದೆ. ಮತ್ತು ನಿಮ್ಮ ಜಾತಕದ ಪ್ರಕಾರ ನೋಡಿದಾಗ ಈಗ ಸದ್ಯದಲ್ಲಿ ನಿಮಗೆ ಶುಕ್ರದೇಶ ನಡೀತಾ ಇರತಕ್ಕಂಥದ್ದು, ಶುಕ್ರ ಭಾಗ್ಯಾಧಿಪತಿಯಾಗಿ ಜಾತಕದಲ್ಲಿ ಶುಭ ಸ್ಥಿತಿಯಲ್ಲಿ ಇಲ್ಲ, ಬುಧನೊಂದಿಗೆ ಇರ್ತಕ್ಕಂಥದ್ದು ಮೇಷದಲ್ಲಿ. ಹಾಗಾಗಿ ಇದು ಸ್ವಲ್ಪ ಮಟ್ಟಿನ, ಇವತ್ತು ನೀವು ನಂಬೋದಾದರೆ ಈ ನೆಗೆಟಿವ್ ವೈಬ್ಸು ಅಥವಾ ಈ ಒಂದು ವಿಚ್ ಕ್ರಾಫ್ಟು, ಬ್ಲ್ಯಾಕ್ ಮ್ಯಾಜಿಕ್ ಇತ್ಯಾದಿಗಳನ್ನು ಹೇಳ್ತಾರಲ್ಲ, ಇದು ಸಪ್ತಮ ಸ್ಥಾನಕ್ಕೆ ಸಂಬಂಧಪಟ್ಟು ಸಿಂಹರಾಶಿಗತನಾಗಿರತಕ್ಕಂತಹ ಸೂರ್ಯ, ಯೋ ಸಿಂಹರಾಶೀಶ್ವರೋ ಷಟ್ರಿಸ್ಥೋ ದಶಕ ಶುಭ ಅಂತ ಹೇಳುತ್ತೆ. ಹಾಗಾಗಿ ಅಂತಹ ಸೂರ್ಯ ಸಂಬಂಧಿತವಾಗಿರ್ತಕ್ಕಂಥ ಬಾಧೆ ಇರ್ತಕ್ಕಂಥದ್ದಾದ್ದರಿಂದ ನಿಮ್ಮ ಜಾತಕದ ಪ್ರಕಾರ ನೋಡಿದಾಗ ವ್ಯಾವಹಾರಿಕವಾಗಿರ್ತಕ್ಕಂಥ ಒಂದು ವೈರ ಅಥವಾ ಮತ್ಸರ ಅಂತ ಹೇಳ್ತಾರಲ್ಲ, ಇದನ್ನು ನಾವು ನೋಡಬೇಕು. ಇದಕ್ಕೆ ಮಾತ್ಸರ್ಯ ಅಂತಕ್ಕಂಥದ್ದು 2 ರೀತಿಯಲ್ಲಿ ಬರುತ್ತೆ. ನಮ್ಮ ಕನ್ನಡದಲ್ಲಿ 2ಕ್ಕೂ ಹೊಟ್ಟೆ ಕಿಚ್ಚು ಅಂತ ಹೇಳ್ತೀವಿ. ಮಾತ್ಸರ್ಯ ಅಂದರೂ ಹೊಟ್ಟೆ ಕಿಚ್ಚು, ಅಸೂಯೆ ಅಂದರೂ ಹೊಟ್ಟೆ ಕಿಚ್ಚು, 2 ಸಂಸ್ಕೃತ ಶಬ್ದಗಳೇ. ನಮಗೆ ಮಾತ್ಸರ್ಯ ಓಕೆ, ಅಸೂಯೆ ಡೇಂಜರ್. ಇದು ಮಾತ್ಸರ್ಯದಿಂದ ಬಂದಿದ್ದಲ್ಲ, ಅಸೂಯೆಯಿಂದ ಬಂದಿದ್ದು. 2ಕ್ಕೂ ಏನು ವ್ಯತ್ಯಾಸ ಗುರುಗಳೇ ಅಂದರೆ, ಮಾತ್ಸರ್ಯ ಅಂತಂದರೆ ಅವನು ಮುಂದುವರಿತಿದ್ದಾನೆ, ಅವನನ್ನು ಮೀರಿಸಿ ನಾನು ಮುಂದುವರಿಬೇಕು, ತಪ್ಪಲ್ಲ. ಅದು ಇದು ಒಬ್ಬರನ್ನು ಮೀರಿಸಿ ಇನ್ನೊಬ್ಬರು ಮುಂದುವರಿಬೇಕು ಅಂತಕ್ಕಂಥದ್ದು ತಪ್ಪಲ್ಲ. ಆದರೆ ಅಸೂಯೆ ಏನು, ಅವನು ಹಾಳು ಮಾಡಿ ಆದರೂ ಸರಿ ನಾನು ಮುಂದುವರಿಬೇಕು ಅನ್ನೋದಿದೆಯಲ್ಲ, ಇದು ಅಸೂಯೆ. ಹಾಗಾಗಿ ಇದು ಅಸೂಯೆಯಿಂದ ಮಾಡಿದ ಕೆಲಸ ಆಗಿರೋದರಿಂದ ನಿಮಗೆ ಈ ಒಂದು ಸಮಸ್ಯೆ ಅಂತಕ್ಕಂಥದ್ದು ಬಂದಿದೆ. ಮತ್ತು ಜಾತಕದಲ್ಲಿ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪಾರಿವಾರಿಕ ಕೌಟುಂಬಿಕವಾಗಿರ್ತಕ್ಕಂಥ ಸಮಸ್ಯೆ ಕೂಡ ಇರ್ತಕ್ಕಂಥ ಲಕ್ಷಣ ಉಂಟು. ಇದನ್ನು ಒಂದು ಸಾರಿ ಸರಿಯಾದ ರೀತಿಯಲ್ಲಿ ಕೂಲಂಕಷವಾಗಿ, ಈ ಸಮಯ ನಮಗೆ ಸಾಕಾಗೋದಿಲ್ಲ, ಯಾಕೆಂದರೆ ಇದರಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಒಂದು 4-5 ನಿಮಿಷ ಅಷ್ಟೇ. ಅದನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಕವಡೆ ಪ್ರಶ್ನೆ ಅಥವಾ ಆರೂಢ ಇತ್ಯಾದಿ ಒಂದು ತಾಂಬೂಲ ಪ್ರಶ್ನೆ, ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ ಚಿಂತನೆಯ ಮುಖಾಂತರವಾಗಿ ಸಮಸ್ಯೆಯ ಆಳ ಅಗಲವನ್ನೆಲ್ಲ ಕೂಲಂಕಷವಾಗಿ ಒಂದು ಸಾರಿ ಪರಿಶೀಲನೆ ಮಾಡಿದ ಪಕ್ಷದಲ್ಲಿ ನಿಮಗೆ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಮಾಡಬಹುದಾಗಿರುತ್ತೆ. ಅಂತೂ ಜಾತಕದ ಪ್ರಕಾರ ಸದ್ಯದ ಪರಿಸ್ಥಿತಿಯಲ್ಲಿ ತೊಂದರೆ ಇರುವುದು ಸತ್ಯ. ಪರಿಹಾರವನ್ನು ಒಂಚೂರು ವಿಮರ್ಶೆ ಮಾಡಿ ಆ ನಂತರ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಧನ್ಯವಾದಗಳು ಗುರುಗಳೇ. ಪವಿತ್ರ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ. ಗುರುಗಳೇ, ರಾಶಿಗೆ ಹೋಗೋದಕ್ಕೂ ಮುನ್ನ ಇನ್ನೂ ಸ್ವಲ್ಪ ಸಮಯ ಇದೆ, ಹಾಗಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಇವಾಗಲೇ ಯಂತ್ರಗಳನ್ನು ಮನೆಯಲ್ಲಿ ಇರಿಸ್ಕೊಳ್ಳೋದ್ರ ಬಗ್ಗೆ ಏನು ತಾವು ಹೇಳಿದ್ರಿ, ಹಾಗೆ ಕೆಲವೊಂದಷ್ಟು ಕ್ಷೇತ್ರಗಳಿಗೆ ಹೋದಾಗ ನಮಗೆ ತಾಂಬೂಲ ಅಂತ ಮತ್ತು ಮನೆಯಲ್ಲಿ ಕಟ್ಕೊಳ್ಳಿ ಅಂತ ಹೇಳಿ ತೆಂಗಿನಕಾಯಿಯನ್ನು ಕೊಡಲಾಗತ್ತೆ. ತೆಂಗಿನಕಾಯಿ ಅಲ್ಲ, ಸಂಪೂರ್ಣವಾದಂಥ ಪೂರ್ಣ ಫಲವನ್ನು ಕೊಡ್ತಾರೆ. ಅದನ್ನು ತಂದು ಒಂದು ಬಿಳಿ ವಸ್ತ್ರದಲ್ಲಿ ಕಟ್ಟಿ ಅದನ್ನು ಅರಿಶಿಣ ಎಲ್ಲ ಹಾಕಿ ಕಟ್ಬಿಟ್ಟು ಮನೆಯಲ್ಲಿ ಜೋತ್ ಹಾಕಿರೋದನ್ನು ನಾವು ನೋಡಿರ್ತೀವಿ. ಅದು ಹಾಗೆ ಹಾಕ್ಕೋಬಹುದಾ? ಕೆಲವರು ಅದನ್ನು ವಿರೋಧಿಸ್ತಾರೆ, ಹಾಗೆ ಹಾಕ್ಕೋಬಾರ್ದು, ಮತ್ತು ಅದು ವರ್ಷಾನ್ಗಟ್ಲೆ ಕೆಲವರು ಹಾಕ್ಕೊಳ್ಳೋದನ್ನು ನೋಡಿದ್ದೀವಿ. ಹಾಕ್ಕೊಳ್ಳೋದು ಒಳ್ಳೇದೋ ಇಲ್ವೋ, ಹಾಕ್ಕೊಂಡ್ಮೇಲೆ ಎಷ್ಟು ದಿನಕ್ಕೆ ಅದನ್ನು ಎಲ್ಲಿ ವಿಸರ್ಜನೆ ಮಾಡಬೇಕು ಕೂಡ ತಿಳಿಸಿ ಗುರುಗಳೇ. ಇದರಲ್ಲಿ 2 ರೀತಿಯದ್ದಿದೆ. ಒಂದು ಸಾತ್ವಿಕವಾಗಿರ್ತಕ್ಕಂಥ ಅಥವಾ ರಾಜಸ ತಾಮಸ ದೇವತೆಗಳು ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು, ಇನ್ನೊಂದು ಕ್ಷುದ್ರ. 2 ಸಹ ಇರ್ತದೆ. 2 ಕಡೆಗಳಲ್ಲೂ ಫಲವನ್ನು ಕೊಡ್ತಕ್ಕಂಥ ಕ್ರಮ ಇದೆ. ಆದರೆ ನೀವೇನಾಗ್ತದೆ, ಸಾತ್ವಿಕ ದೇವತೆಗಳಿಂದ ತಂದಿರತಕ್ಕಂಥದ್ದಾದ ಪಕ್ಷದಲ್ಲಿ 2 ರೀತಿಯಲ್ಲಿ ಮಾಡ್ಬೋದು. ಒಂದು ಕೇವಲ ಅದನ್ನೊಂದು ಫಲವಾಗಿ ಪ್ರಸಾದ ರೂಪದಲ್ಲಿ ತಂದಿದ್ದು ಇತ್ಯಾದಿಗಳು ನೀವು ಕಟ್ಟಿರ್ತೀರಿ ಹೇಳಾದರೆ ಎಲ್ಲಿವರೆಗೆ ಇಡಬೇಕು ಅಂತಂದರೆ ಅದರಲ್ಲಿ ನೀರು ಇರುವಲ್ಲಿವರೆಗೆ ಇಡಬೇಕು. ಇದು ಬಹಳ ಸಿಂಪಲ್. ಯಾಕೆ
ನೋಡಿ, ನಮಗೆಲ್ಲರಿಗೂ ಗೊತ್ತು, ನೀರಿನಲ್ಲಿಯೇ ಶಕ್ತಿಗಳು, ಆ ಒಂದು ದೇವತಾ ಶಕ್ತಿಗಳನ್ನು ನಾವು ಅಭಿಷೇಕ ಮಾಡಿ ತೀರ್ಥ ಕೊಡೋದಿರ್ಬೋದು, ಹಿಂದೆ ಕೈಗೆ ನೀರು ಹಾಕೊಂಡು ಅಭಿಮಂತ್ರಣ ಮಾಡಿ ಶಾಪ ಕೊಡೋದಿದ್ದಿರ್ಬೋದು. ಇತ್ತೀಚೆಗೆ ವೈಜ್ಞಾನಿಕವಾಗಿ ಕೂಡ ವಾಟರ್ ಮಾಲಿಕ್ಯೂಲ್ಸ್ ಚೇಂಜ್ ಆಗುತ್ತೆ ಅನ್ನೋದು ಪ್ರೂವ್ ಆಗಿದೆ. ಅಂದರೆ ನಮ್ಮ ಭಾವನೆಗಳನ್ನು ನಾವು ನೀರಿನಲ್ಲಿ ತುಂಬಲಿಕ್ಕೆ ಅವಕಾಶ ಉಂಟು. ಕೆಲವರು ಇವಾಗ ಇನ್ನೊಂದು ಸ್ಟಾರ್ಟ್ ಆಗಿದೆ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟೇಷನ್ ರಾತ್ರಿ ಇಟ್ಬಿಟ್ಟು ಸಂಕಲ್ಪ ಮಾಡಿ ಬೆಳಗ್ಗೆ ಕುಡೀರಿ, ಅದಾಗತ್ತೆ ಸಂಕಲ್ಪ ಆಗ್ತದೆ ಖಂಡಿತ. ಆದರೆ ಆ ನೀರನ್ನು ನೀವು ಎಷ್ಟರ ಮಟ್ಟಿಗೆ ಚಾರ್ಜ್ ಮಾಡಬಲ್ಲರಿ? ಯಾಕೆಂತಂದರೆ ನಮ್ಮ ಶರೀರದಲ್ಲಿ 5 ಕೋಶಗಳು, ಅನ್ನ, ಪ್ರಾಣ, ಮನಸ್ಸು, ವಿಜ್ಞಾನ, ಆನಂದ ಅನ್ನುವಂಥ 5 ಕೋಶಗಳಿರ್ತದೆ. ಇದರಲ್ಲಿ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶ ಮತ್ತು ಮನೋಮಯ ಕೋಶ, ಈ 3 ಕೋಶಗಳು ಕೆಲಸ ಮಾಡಿರೋನು ಆ ನೀರು ಅಭಿಮಂತ್ರಿತವಾಗೋದಿಲ್ಲ. ವಿಜ್ಞಾನಮಯ ಕೋಶ ಅದನ್ನು ಅಭಿಮಂತ್ರಿಸಬೇಕು. ಇದು ಎಷ್ಟು ಜನರಿಗೆ ಗೊತ್ತಾಗ್ತದೆ? ಇದು ಎಲ್ಲರೂ ಹಿಟ್ಟು ಕುಟ್ಟೋದು ನೋಡ್ಕೊಂಡು ಕೋತಿ ಬೆಟ್ಟು ಕುಟ್ಕೊಂಡಿತ್ತು ಅಂತ ಗಾದೆ ಇದೆ. ಆ ಥರ ಮಾಡೋದ್ರಿಂದ ಯಾವ ಉಪಯೋಗವೂ ಆಗಲ್ಲ. ಮ್ಯಾನಿಫೆಸ್ಟೇಷನ್ ಮಾಡೋದು ಬರುತ್ತೆ, ಆದರೆ ನಿಮ್ಮ ಮೈಂಡನ್ನು ಆ ಲೆವೆಲ್ಲಿಗೆ ನೀವು ಟ್ಯೂನ್ ಮಾಡ್ಕೋಬೇಕಾಗತ್ತೆ. ಟ್ಯೂನ್ ಮಾಡ್ಕೊಳ್ಳೋದಲ್ಲೇ ಅದು ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಬರೋದಿಲ್ಲ. ಸೊ ನೀವು ಹೇಳ್ತಾ ಇದ್ದೀರಿ. ಒಟ್ಟಾರೆ ಈ ತೆಂಗಿನಕಾಯಿ ವಿಚಾರಕ್ಕೆ ಬರೋಣ. ಆ ತೆಂಗಿನಕಾಯಲ್ಲಿ ಇರ್ತಕ್ಕಂಥ ನೀರು ಅದನ್ನು ಹೀರಿಕೊಂಡಿರ್ತದೆ. ಯಾವುದೋ ಒಂದು ದೇವತಾ ಚೈತನ್ಯವನ್ನು, ಮಂತ್ರವನ್ನು ಅದಕ್ಕೆ ಅಭಿಮಂತ್ರಿಸಿ ಇತ್ಯಾದಿಗಳನ್ನೆಲ್ಲ ಅದನ್ನು ಒಂದು ಚಾರ್ಜ್ ಮಾಡೋದು ಅಂತ ಹೇಳ್ಬೋದು. ಆ ಒಂದು ಚಾರ್ಜ್ ಮಾಡುವ ಮುಖಾಂತರವಾಗಿ ಪ್ರಸಾದ ರೂಪವಾಗಿ ಕೊಟ್ಟಿರ್ತಾರೆ. ಅದು ಸಾತ್ವಿಕ ದೇವತೆಗಳದ್ದು ಆಗಿದ್ದರೆ, ದೃಷ್ಟಿಗಾಗಿ ಕಟ್ಟಿದ್ದಾಗಿದ್ದರೆ ಅದು ದೃಷ್ಟಿ ಅಂಶಗಳನ್ನೆಲ್ಲ ಹೀರ್ಕೊಂಡಿರ್ತದೆ. ನೀರೆಲ್ಲ ಆರಿದ ನಂತರ ತಗೊಂಡು ನೀರಿಗೆ ಅದನ್ನ ವಿಸರ್ಜನೆ ಮಾಡಬೇಕು. ಹರಿಯೋ ನೀರಿಗೆ, ಹೌದು, ನೀರಿನಲ್ಲಿ ಹರಿಯೋ ನೀರಿಗೆ ವಿಸರ್ಜನೆ ಮಾಡ್ತಕ್ಕಂಥ ವಿಧಾನ ಇರೋದು. ನಿಂತ ನೀರಿಗೆ ಅಷ್ಟಾಗಿ ಅದನ್ನು ವಿಸರ್ಜನೆ ಮಾಡೋದಿಲ್ಲ. ಕಾರಣ ಏನು ಅಂತಂದರೆ, ಪ್ರಾಣಿಗಳು ಅದನ್ನು ಕುಡಿತವೆ, ಪಕ್ಷಿಗಳು ಅದನ್ನು ಕುಡಿತವೆ, ಅದರಿಂದ ತೊಂದರೆ ಆಗಬಹುದು ಅಂಥೇಳಿ. ಹರಿಯೋ ನೀರಿನಲ್ಲೂ ಕುಡಿತಾವಲ್ಲ ಸ್ವಾಮಿ ಅಂತಂದರೆ, ಹರಿಯೋ ನೀರಿನಲ್ಲಿ ವಿಲೀನವಾಗಿ ಹೋಗ್ತದೆ ಶಕ್ತಿ, ಹರಿದು ಹೋಗ್ಬಿಡ್ತದೆ. ಅದು ನಿಂತ ನೀರಿನಲ್ಲಿ ಅಲ್ಲೇ ನಿಲ್ತದೆ. ಹಾಗಾಗಿ ಆ ನಂತರದಲ್ಲಿ ಆ ನೀರನ್ನು ಉಪಯೋಗಿಸ್ತಕ್ಕಂಥವ್ರಿಗೆ ಅದರಿಂದ ತೊಂದರೆಗಳಾಗಬಹುದು. ಹಾಗಾಗಿ ಹರಿಯೋ ನೀರಿನಲ್ಲಿ ಅದನ್ನು ವಿಸರ್ಜನೆ ಮಾಡಬೇಕು. ಅದಿಲ್ಲ ಪ್ರಸಾದ ರೂಪದಲ್ಲಿ ಕೊಟ್ಟಿದ್ರೆ ನೀರೆಲ್ಲ ಆರಿದ ನಂತರ ಒಡೆದು ಅದನ್ನು ನಾವು ಪ್ರಸಾದ ರೂಪದಲ್ಲಿ ತಿನ್ನಲಿಕ್ಕೆ ಅವಕಾಶ ಇರ್ತದೆ. ಯಾವ ಉದ್ದೇಶಕ್ಕಾಗಿ ತಂದು ಕಟ್ಟಿದ್ದೀರಿ ಅನ್ನೋದ್ರ ಮೇಲೆ ತೀರ್ಮಾನ. ಪ್ರಸಾದ ರೂಪದಲ್ಲೂ ಸಹ ಅನೇಕರು ತಂದು ಕಟ್ಟೋದು ಇರ್ತದೆ, ಅದನ್ನು ಪ್ರಸಾದ ರೂಪದಲ್ಲಿ ತಿನ್ನಲಿಕ್ಕೆ ಬರ್ತದೆ. ಬೇರೆ ಉದ್ದೇಶದಿಂದ ತಂದು ಕಟ್ಟಿದ ಪಕ್ಷದಲ್ಲಿ ನೀರು ಆರಿದ ನಂತರದಲ್ಲಿ ಇಡುವಂಥದ್ದು ಅಷ್ಟು ಸೂಕ್ತ ಅಲ್ಲ. ಗುರುಗಳೇ, ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ ಬಹಳ ಉಪಯುಕ್ತ ಮಾಹಿತಿಯನ್ನು ಇಂದು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡಿ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಹೆಚ್ಚು ಹೆಚ್ಚು ನೀವೇನು ಅನ್ಕೊಂಡಿದ್ದೀರಾ ಅವೆಲ್ಲವೂ ಆಗಲಿ ಅಂತ ಹಾರೈಸ್ತಾ ಹೋಗಿ ಬರೋದಾ. ನಮಸ್ಕಾರ.